ಓಂ ಶ್ರೀ ಕೃಷ್ಣಾಯ ನಮಃ. ನಿಮ್ಮ ಕರ್ಮಫಲದ ಚಿಂತೆ ನಿಮಗೇಕೆ? ಫಲದ ಕುರಿತು ಯೋಚಿಸದಿರಿ, ಕರ್ಮದತ್ತ ಗಮನವಿರಲಿ. ಏಕೆಂದರೆ ಫಲಿತಾಂಶವು ನಿಮ್ಮ ಕೈಯಲ್ಲಿ ಇಲ್ಲ. ನಿಮ್ಮ ಕೈಯಲ್ಲಿರುವುದು ಕೇವಲ ನಿರಂತರ ಕರ್ಮ ಮಾತ್ರ. ಓಂ ಜೈ ಶ್ರೀ ರಾಧೆ ಕೃಷ್ಣ. ಪ್ರಿಯ ವೀಕ್ಷಕರೇ, ಕೃಷ್ಣ ಸಂದೇಶ ವಾಹಿನಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾವು ಇಲ್ಲಿಗೆ ತಂದಿರುವ ಶ್ರೀಮದ್ ಭಗವದ್ಗೀತೆಯ ಈ ಅನನ್ಯ ಜ್ಞಾನವು ನಿಮ್ಮ ಆತ್ಮವನ್ನು ಸ್ಪರ್ಶಿಸಿ ನಿಮ್ಮ ಜೀವನದ ಜ್ವಲಂತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಒದಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನಿಮ್ಮೆಲ್ಲರ ಜೀವನದಲ್ಲಿ ಮಾನಸಿಕ ಶಕ್ತಿ, ಸುಖ, ಸಮೃದ್ಧಿ ಮತ್ತು ಮಹತ್ತರವಾದ ಯಶಸ್ಸನ್ನು ಸಾಧಿಸಲು ಈ 109 ವಿಚಾರಗಳು ದಾರಿದೀಪವಾಗಲಿ ಎಂದು ನಾವು ಹಾರೈಸುತ್ತೇವೆ. ಹಾಗಾದರೆ ಜೈ ಶ್ರೀ ರಾಧೆ ಕೃಷ್ಣ ಎಂದು ಭಗವಂತನ ನಾಮಸ್ಮರಣೆ ಮಾಡುತ್ತಾ ಈ ದಿವ್ಯ ಜ್ಞಾನ ಪಯಣವನ್ನು ಪ್ರಾರಂಭಿಸೋಣ. ಗೀತಾಸಾರ 109 ವಿಚಾರಗಳ ಸಾರಾಂಶವನ್ನು ನಾವು ಈಗ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. 1ನೇ ವಿಚಾರ, ಪರಿಪೂರ್ಣತೆಯ ಮಿಥ್ಯೆ ಮತ್ತು ಸದ್ಗುಣಗಳ ಪ್ರಾಮುಖ್ಯತೆ. ಈ ಬ್ರಹ್ಮಾಂಡದಲ್ಲಿ ಯಾರೂ ಸಂಪೂರ್ಣವಾಗಿ ಪರಿಪೂರ್ಣರಲ್ಲ. ಪ್ರತಿಯೊಬ್ಬರಲ್ಲಿಯೂ ಕೆಲವು ಲೋಪದೋಷಗಳು ಮತ್ತು ನ್ಯೂನತೆಗಳು ಇದ್ದೇ ಇರುತ್ತವೆ. ಇದನ್ನು ಶ್ರೀಕೃಷ್ಣ ಪರಮಾತ್ಮನು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ನೀವು ನಿಮ್ಮ ಜೀವನದಲ್ಲಿ ಇತರರ ಒಳ್ಳೆಯ ಗುಣಗಳನ್ನು ಮಾತ್ರ ನೋಡಬೇಕು. ಆ ಉತ್ತಮ ಅಂಶಗಳನ್ನು ಗಮನಿಸಿ ಅವರೊಂದಿಗೆ ಸುಂದರವಾದ ಮತ್ತು ಗಟ್ಟಿಯಾದ ಸಂಬಂಧಗಳನ್ನು ಬೆಳೆಸಿಕೊಳ್ಳಬೇಕು. ಏಕೆಂದರೆ ನ್ಯೂನತೆಗಳನ್ನು ಮಾತ್ರ ಹುಡುಕುತ್ತಾ ಹೋದರೆ ಈ ಜಗತ್ತಿನಲ್ಲಿ ಯಾರೂ ನಿಮಗೆ ಆತ್ಮೀಯರಾಗಿ ಉಳಿಯಲಾರರು. ಈ ಸತ್ಯವನ್ನು ಅರಿತುಕೊಳ್ಳುವುದು ಸಹಿಷ್ಣುತೆ ಮತ್ತು ಪ್ರೀತಿಯ ತಳಹದಿಯ ಮೇಲೆ ನಮ್ಮ ಸಾಮಾಜಿಕ ಜೀವನವನ್ನು ಗಟ್ಟಿಗೊಳಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ದೈವದ ಒಂದು ಅಂಶವಾಗಿರುತ್ತಾನೆ. ಆದರೆ ಆ ದೈವಿಕ ಅಂಶವನ್ನು ಮರೆಮಾಚಿರುವ ಮಾಯೆ ಅಥವಾ ನ್ಯೂನತೆಗಳ ಪರದೆಯನ್ನು ನಾವು ತೆಗೆದುಹಾಕಿ ಅವರ ನಿಜವಾದ ಸದ್ಗುಣಗಳನ್ನು ಪ್ರೀತಿಸಬೇಕು. 2ನೇ ವಿಚಾರ, ಕ್ರೋಧದ ಸದ್ಬಳಕೆ. ಕೋಪಗೊಳ್ಳುವುದು ಅಥವಾ ಸಿಟ್ಟಾಗುವುದು ಒಂದು ಕೆಟ್ಟ ಸ್ವಭಾವವಾದರೂ ನೀವು ಅದನ್ನು ಎಲ್ಲಿ ಅಗತ್ಯವೋ ಅಲ್ಲಿ ಮಾತ್ರ ಪ್ರದರ್ಶಿಸಬೇಕು ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಇಲ್ಲವಾದರೆ ತಪ್ಪು ಮಾಡುವವನಿಗೆ ತಾನು ತಪ್ಪು ಮಾಡುತ್ತಿದ್ದೇನೆ ಎಂಬ ಅರಿವೇ ಇರುವುದಿಲ್ಲ. ಆತನು ಯಾವಾಗಲೂ ನಿಮ್ಮೊಂದಿಗೆ ಅದೇ ತಪ್ಪನ್ನು ಮುಂದುವರೆಸುತ್ತಾನೆ. ಕೋಪವನ್ನು ಯಾವಾಗಲೂ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಆದರೆ ಅನ್ಯಾಯವನ್ನು ತಡೆಯಲು ಅಥವಾ ಧರ್ಮದ ಪರವಾಗಿ ನಿಲ್ಲಲು ಈ ಶಕ್ತಿಯನ್ನು ನ್ಯಾಯಸಮ್ಮತವಾಗಿ ಬಳಸಬೇಕು. ಇದು ನಿಮ್ಮ ಆಂತರಿಕ ನಿಯಂತ್ರಣದ ಸಂಕೇತವಾಗಿದೆ. 3ನೇ ವಿಚಾರ, ಕನಸುಗಳ ಸಿದ್ಧಿಗಾಗಿ ತಾಳ್ಮೆ ಮತ್ತು ಸಣ್ಣ ಹೆಜ್ಜೆಗಳ ಮಹತ್ವ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಪ್ರತಿ ಕನಸನ್ನು ಈಡೇರಿಸಿಕೊಳ್ಳುವ ಸಾಮರ್ಥ್ಯವಿದೆ. ಆದರೂ ಅನೇಕರು ಯಶಸ್ಸನ್ನು ಗಳಿಸುವುದಿಲ್ಲ. ಏಕೆಂದರೆ ಅವರು ತಕ್ಷಣವೇ ಸಫಲತೆಯನ್ನು ಬಯಸುತ್ತಾರೆ ಅಥವಾ ಅರ್ಧದಾರಿಯಲ್ಲಿಯೇ ತಮ್ಮ ಪ್ರಯತ್ನಗಳನ್ನು ಕೈಬಿಡುತ್ತಾರೆ. ಯಶಸ್ಸನ್ನು ಪಡೆಯಲು ನೀವು ತಾಳ್ಮೆಯನ್ನು ಕಾಯ್ದುಕೊಳ್ಳಬೇಕು ಮತ್ತು ನಿಮ್ಮ ಗುರಿಯೆಡೆಗೆ ನಿಮ್ಮನ್ನು ಕೊಂಡೊಯ್ಯುವ ಸಣ್ಣ ಸಣ್ಣ ಹೆಜ್ಜೆಗಳ ಮೇಲೆ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಬೇಕು. ದೊಡ್ಡ ಯಶಸ್ಸನ್ನು ಸಾಧಿಸಲು ನಿರಂತರವಾದ ಮತ್ತು ಸಣ್ಣ ಪ್ರಯತ್ನಗಳು ಹೇಗೆ ಮಹತ್ವದ್ದಾಗಿವೆ ಎಂಬುದನ್ನು ಗೀತಾ ಸ್ಪಷ್ಟಪಡಿಸುತ್ತದೆ. 4ನೇ ವಿಚಾರ, ಸಮರ್ಪಣಾ ಮತ್ತು ದೈವದ ಮೇಲಿನ ವಿಶ್ವಾಸ. ಭಗವಂತನು ಹೇಳುವುದೇನೆಂದರೆ, ಮುಕ್ತವಾಗಿ ಉಸಿರಾಡಿರಿ. ನಿಮ್ಮನ್ನು ನೀವೇ ಉಸಿರುಗಟ್ಟಿಸಲು ಪ್ರಯತ್ನಿಸಬೇಡಿ. ಕೆಲವು ವಿಷಯಗಳನ್ನು ಪರಮಾತ್ಮನಾದ ನನಗೆ ಬಿಟ್ಟುಬಿಡಿ. ಎಲ್ಲವನ್ನೂ ನೀವೇ ಪರಿಹರಿಸಲು ಪ್ರಯತ್ನಿಸಬೇಡಿ. ಸರಿಯಾದ ಸಮಯ ಬಂದಾಗ ಎಲ್ಲವೂ ಸರಿಯಾಗುತ್ತದೆ. ನಮ್ಮ ಎಲ್ಲ ಪ್ರಯತ್ನಗಳ ನಂತರವೂ ಫಲಿತಾಂಶವನ್ನು ಭಗವಂತನಿಗೆ ಒಪ್ಪಿಸುವುದು ಅತಿ ಮುಖ್ಯ. ಈ ಸಮರ್ಪಣಾ ಭಾವವು ನಮ್ಮ ಮೇಲಿನ ಅನಗತ್ಯ ಒತ್ತಡವನ್ನು ಕಡಿಮೆ ಮಾಡುತ್ತದೆ. 5ನೇ ವಿಚಾರ, ಒಳ್ಳೆಯ ಕಾರ್ಯಗಳಿಗೆ ಎಲ್ಲ ಕಾಲವೂ ಶುಭವೇ. ಒಳ್ಳೆಯ ಕಾರ್ಯಗಳನ್ನು ಮಾಡಲು ಎಲ್ಲ ಸಮಯವೂ ಶುಭ ಸಮಯವೇ ಆಗಿದೆ. ಇಂದಿನ ಕೆಲಸವನ್ನು ನಾಳೆಗೆ ಮುಂದೂಡುವುದು ಅಥವಾ ಶುಭ ಸಮಯಕ್ಕಾಗಿ ಕಾಯುವುದು ಕೇವಲ ಸ್ವಯಂ ವಂಚನೆಯಾಗಿದೆ. ನಾವು ನಮ್ಮನ್ನೇ ಮೋಸಗೊಳಿಸಲು ಮಾಡುವ ಒಂದು ತಂತ್ರವಿದು. ರಾಜನ್ ಎಂಬ ಸಾಮಾನ್ಯ ಮನುಷ್ಯನ ಕಥೆಯನ್ನು ಗಮನಿಸಿ. ಆತನು ಜೀವನದಲ್ಲಿ ದೊಡ್ಡದನ್ನು ಸಾಧಿಸಲು ಕನಸು ಕಾಣುತ್ತಿದ್ದರೂ ಒಂದು ಕಷ್ಟಕರವಾದ ಯೋಜನೆಯನ್ನು ಪ್ರಾರಂಭಿಸಲು ಸಮಯದ ಕೊರತೆಯಿದೆ ಎಂದು ಭಾವಿಸಿ ಸಮಯಕ್ಕಾಗಿ ಕಾಯುತ್ತಿದ್ದ. ಆದರೆ ಆ ಸಮಯ ಎಂದಿಗೂ ಬರಲೇ ಇಲ್ಲ. ನಂತರ ಗೀತೆಯ ವಿಚಾರಗಳನ್ನು ಕೇಳುತ್ತಿದ್ದ ಆತನ ಸ್ನೇಹಿತನು ಒಳ್ಳೆಯ ಕೆಲಸಗಳನ್ನು ಮಾಡಲು ಎಲ್ಲಾ ಸಮಯವೂ ಶುಭವೇ ಎಂದು ವಿವರಿಸಿದ. ಆನಂತರ ರಾಜನ್ ತನ್ನ ಯೋಜನೆಯನ್ನು ಪ್ರಾರಂಭಿಸಿ ರಾತ್ರಿ ಹಗಲು ಎನ್ನದೆ ಶ್ರಮಿಸಿದ ಮತ್ತು ಯಶಸ್ಸು ಕಂಡನು. ಅವನು ತನ್ನ ಕೆಲಸಕ್ಕೆ ಸಮರ್ಪಿತನಾದಾಗ ಸಮಯವೇ ತನಗೆ ತಾನೇ ಶುಭಕರವಾಯಿತು. ರಾಜನ್ನ ಈ ಕಠಿಣ ಪರಿಶ್ರಮ ಮತ್ತು ಸಂಕಲ್ಪದ ಇಂದ ಆತನ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಯಿತು. ಆದ್ದರಿಂದ ಒಳ್ಳೆಯ ಕೆಲಸಗಳನ್ನು ಮಾಡಲು ಯಾವುದೇ ನಿರ್ದಿಷ್ಟ ಸಮಯದ ಅವಶ್ಯಕತೆ ಇಲ್ಲ. 6ನೇ ವಿಚಾರ, ಜೀವನದ ಅತಿದೊಡ್ಡ ತಪ್ಪು. ಜೀವನದಲ್ಲಿ ನಾವು ಕಲಿಯಲು ಸಾಧ್ಯವಾಗದಿರುವ ತಪ್ಪೇ ಅತಿದೊಡ್ಡ ತಪ್ಪು. ನಾವು ಮಾಡುವ ಪ್ರತಿ ತಪ್ಪು ನಮಗೆ ಒಂದು ಪಾಠವಾಗಿರಬೇಕು. ಇದರಿಂದ ನಾವು ಆತ್ಮವಿಮರ್ಶೆ ಮಾಡಿ ಮುಂದೆ ಉತ್ತಮ ರೀತಿಯಲ್ಲಿ ಮುಂದುವರಿಯಲು ಕಲಿಯಬೇಕು. 7ನೇ ವಿಚಾರ, ಅಪೂರ್ಣ ಸಿದ್ಧತೆಯೊಂದಿಗೆ ಆರಂಭಿಸುವ ಧೈರ್ಯ. ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಅನೇಕ ವಿಷಯಗಳು ಬೇಕಾಗುತ್ತವೆ. ಕೆಲವೊಮ್ಮೆ ನಮ್ಮ ಸಿದ್ಧತೆ ಸಂಪೂರ್ಣವಾಗಿಲ್ಲದಿದ್ದರೂ ನಾವು ಏನಿದ್ದೇವೆಯೋ ಅದರಿಂದಲೇ ಪ್ರಾರಂಭಿಸಬೇಕಾಗುತ್ತದೆ. ಕಾಯುವುದಕ್ಕಿಂತ ಅಪೂರ್ಣವಾಗಿದ್ದರೂ ಪ್ರಾರಂಭಿಸುವುದು ಉತ್ತಮ. ವಿದ್ಯಾರ್ಥಿಯು ತನ್ನ ತರಗತಿಗೆ ಸಿದ್ಧತೆ ಮಾಡುವಾಗ ಅನೇಕ ಹೊಸ ವಿಷಯಗಳು ಮತ್ತು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಆತನ ಸಿದ್ಧತೆ ಅಪೂರ್ಣವೆಂದು ತಿಳಿದಿದ್ದರೂ
ಆತನು ಆರಂಭಿಸಿ ಹೊಸ ವಿಷಯಗಳೊಂದಿಗೆ ತನ್ನ ಜ್ಞಾನವನ್ನು ಹೆಚ್ಚಿಕೊಳ್ಳುತ್ತಾನೆ. ಈ ರೀತಿಯ ಆರಂಭದಿಂದಲೇ ಆತ ಯಶಸ್ಸಿನತ್ತ ಸಾಗುತ್ತಾನೆ. ಅದೇ ರೀತಿ ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವ ಉದ್ಯಮಿಯು ಸಂಪೂರ್ಣ ಸಿದ್ಧನಾಗಿಲ್ಲದಿರಬಹುದು, ಆದರೆ ಕಾಯುವ ಬದಲು ಪ್ರಾರಂಭಿಸುತ್ತಾನೆ. ಹೊಸ ವ್ಯಾಪಾರದೊಂದಿಗೆ ಬರುವ ಅನೇಕ ಬಿಕ್ಕಟ್ಟುಗಳು ಮತ್ತು ಸಮಸ್ಯೆಗಳನ್ನು ಆತ ಧೈರ್ಯದಿಂದ ಎದುರಿಸಿ ತನ್ನ ಪ್ರಯತ್ನಗಳಿಂದ ಯಶಸ್ಸನ್ನು ಸಾಧಿಸುತ್ತಾನೆ. ಆದ್ದರಿಂದ ಪ್ರಾರಂಭಿಸಿ ಮತ್ತು ಆಲೋಚನೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ. 8ನೇ ವಿಚಾರ, ವಿಶ್ವಾಸ ಮತ್ತು ಆಶಾವಾದ. ಬೇಸಿಗೆ ಬಂದಾಗ ಮರಗಳ ಎಲೆಗಳು ಒಣಗಲು ಪ್ರಾರಂಭಿಸುತ್ತವೆ. ಆದರೂ ಪಕ್ಷಿಗಳು ಗೂಡನ್ನು ಬಿಡುವುದಿಲ್ಲ, ಏಕೆಂದರೆ ಮತ್ತೆ ಮಳೆಗಾಲ ಬರುತ್ತದೆ ಮತ್ತು ಮರಗಳಲ್ಲಿ ಹೊಸ ಚಿಗುರುಗಳು ಮೂಡುತ್ತವೆ ಎಂದು ಅವುಗಳಿಗೆ ತಿಳಿದಿರುತ್ತದೆ. ಇದು ಜೀವನದಲ್ಲಿ ತಾಳ್ಮೆ ಮತ್ತು ದೃಢವಿಶ್ವಾಸದ ಅಗತ್ಯತೆಯನ್ನು ತಿಳಿಸುತ್ತದೆ. ಕಷ್ಟದ ಸಂದರ್ಭಗಳಿದ್ದರೂ ಉತ್ತಮ ಭವಿಷ್ಯಕ್ಕಾಗಿ ಕಾಯುವ ವಿಶ್ವಾಸ ನಮ್ಮಲ್ಲಿರಬೇಕು. 9ನೇ ವಿಚಾರ, ಸಂಬಂಧಗಳ ನೈಜತೆ. ಜಗತ್ತಿನಲ್ಲಿ ಕೆಲವು ಸಂಬಂಧಗಳಿಗೆ ಹೆಸರುಗಳೇ ಇರುವುದಿಲ್ಲ, ಆದರೆ ಕೆಲವು ಸಂಬಂಧಗಳು ಕೇವಲ ಹೆಸರಿಗಾಗಿ ಮಾತ್ರ ಇರುತ್ತವೆ. ನಾವು ನೈಜ ಪ್ರೀತಿ ಮತ್ತು ಹೃದಯದಿಂದ ಬೆಸೆದ ಸಂಬಂಧಗಳಿಗೆ ಮಹತ್ವ ನೀಡಬೇಕು. 10ನೇ ವಿಚಾರ, ತಾಳ್ಮೆಯ ಶಕ್ತಿ. ತಾಳ್ಮೆಯ ಶಕ್ತಿಯನ್ನು ಹೊಂದಿರುವ ವ್ಯಕ್ತಿಯೊಂದಿಗೆ ಯಾರೂ ಸ್ಪರ್ಧಿಸಲು ಸಾಧ್ಯವಿಲ್ಲ, ಏಕೆಂದರೆ ನಮ್ಮಲ್ಲಿ ತಾಳ್ಮೆ ಇದ್ದಾಗ ನಾವು ಎಲ್ಲವನ್ನೂ ಅರ್ಥಮಾಡಿಕೊಳ್ಳಲು ಮತ್ತು ಸಹಿಸಿಕೊಳ್ಳಲು ಬಲವನ್ನು ಪಡೆಯುತ್ತೇವೆ. ತಾಳ್ಮೆಯು ಗುರಿಯನ್ನು ಸಾಧಿಸಲು ನಮ್ಮನ್ನು ಹೆಚ್ಚು ಧೈರ್ಯಶಾಲಿ ಮತ್ತು ಬಲಶಾಲಿಯನ್ನಾಗಿ ಮಾಡುತ್ತದೆ. ಈ ಶಕ್ತಿಯು ಕರ್ಮಯೋಗದಲ್ಲಿ ಅತ್ಯಂತ ನಿರ್ಣಾಯಕವಾಗಿದೆ. 11ನೇ ವಿಚಾರ, ಕಾಲದ ಮಹತ್ವ. ಹಿಂದೆ ಹೋದ ಸಮಯವು ಜೀವನವನ್ನು ಅರ್ಥಮಾಡಿಕೊಳ್ಳಲು ಒಂದು ಉತ್ತಮ ಅವಕಾಶವಾಗಿತ್ತು, ಮತ್ತು ಪ್ರತಿಬರುವ ಕ್ಷಣವು ಜೀವನವನ್ನು ಜೀವಿಸಲು ಇನ್ನೊಂದು ಅವಕಾಶವಾಗಿದೆ. ನಾವು ನಮ್ಮ ಭೂತಕಾಲದ ಅನುಭವಗಳಿಂದ ಪಾಠ ಕಲಿಯಬೇಕು ಮತ್ತು ವರ್ತಮಾನದ ಕ್ಷಣದಲ್ಲಿ ಪೂರ್ಣ ಮನಸ್ಸಿನಿಂದ ಬದುಕಬೇಕು. 12ನೇ ವಿಚಾರ, ಮಾನವನ ದುರ್ಗುಣಗಳ ತ್ಯಾಗ. ಅಹಂಕಾರ, ಕೋಪ ಮತ್ತು ದುರಾಗ್ರಹವು ಮನುಷ್ಯನ ದುರ್ಗುಣಗಳು. ನಾವು ಒಬ್ಬ ಉತ್ತಮ ವ್ಯಕ್ತಿಯಾಗಲು ಈ ಎಲ್ಲ ದುರ್ಗುಣಗಳನ್ನು ತ್ಯಜಿಸಬೇಕು. ಹೆಮ್ಮೆಯಿಂದ ಇರುವುದರ ಬದಲು ನಾವು ವಿನಮ್ರರಾಗಿ ಮತ್ತು ಸಹಕಾರಿಯಾಗಿರಬೇಕು. ಕೋಪಗೊಳ್ಳುವ ಬದಲು ನಾವು ತಾಳ್ಮೆ ಇರಬೇಕು. ಆಕ್ರಮಣಕಾರಿಯಾಗಿ ವರ್ತಿಸುವ ಬದಲು ನಾವು ತಿಳುವಳಿಕೆ ಮತ್ತು ಒಪ್ಪಿಗೆಯ ಮಾರ್ಗವನ್ನು ಆರಿಸಿಕೊಳ್ಳಬೇಕು. 13ನೇ ವಿಚಾರ, ಕರ್ಮದಲ್ಲಿ ಸಂತೋಷ. ನೀವು ನಿಮ್ಮ ಕರ್ಮಗಳನ್ನು ಆನಂದಿಸಲು ಪ್ರಾರಂಭಿಸಿದಾಗ ನೀವು ಪರಿಪೂರ್ಣತೆಯನ್ನು ಸಾಧಿಸಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ, ಏಕೆಂದರೆ ಆ ಕರ್ಮವು ನಿಮ್ಮ ಆತ್ಮವನ್ನು ಸಂತೃಪ್ತಿಗೊಳಿಸುತ್ತದೆ ಮತ್ತು ನಿಮ್ಮ ಜೀವನಕ್ಕೆ ಅರ್ಥವನ್ನು ನೀಡುತ್ತದೆ. ನಮ್ಮ ಕರ್ತವ್ಯವನ್ನು ಪ್ರೀತಿಯಿಂದ ಮಾಡಿದಾಗ ಅದು ಕೇವಲ ಕೆಲಸವಾಗಿ ಉಳಿಯದೆ ಆನಂದದ ಮೂಲವಾಗುತ್ತದೆ. 14ನೇ ವಿಚಾರ, ಯಶಸ್ಸಿನ ಸಮಯದಲ್ಲಿ ಆತ್ಮವಿಶ್ವಾಸ ಮತ್ತು ಸಮಯದ ಅರಿವು. ಕೆಲವೊಮ್ಮೆ ನಾವು ಯಶಸ್ಸು ಮತ್ತು ಸಂತೋಷದ ಸಮಯದಲ್ಲಿ ಅತಿಯಾಗಿ ಆತ್ಮತೃಪ್ತರಾಗುತ್ತೇವೆ ಮತ್ತು ನಮ್ಮ ಅಹಂಕಾರವು ನಮ್ಮನ್ನು ತಪ್ಪಾದ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ. ಜೀವನದಲ್ಲಿ ಮುಂದುವರಿಯಲು ಪಯಣವು ನಿರಂತರವಾಗಿದೆ ಮತ್ತು ಕಷ್ಟದ ಸಮಯಗಳು ಯಾವುದೇ ಕ್ಷಣದಲ್ಲಿ ಬರಬಹುದು ಎಂಬುದನ್ನು ನಾವು ಮರೆಯಬಾರದು. ಯಶಸ್ಸಿನ ಸಮಯದಲ್ಲಿ ನಾವು ಅತಿಯಾದ ಆತ್ಮವಿಶ್ವಾಸವನ್ನು ಹೊಂದಿರಬಾರದು, ಬದಲಿಗೆ ಯಾವಾಗಲೂ ತಾಳ್ಮೆ ಮತ್ತು ಸಂವೇದನೆಯಿಂದ ನಮ್ಮ ಯಶಸ್ಸನ್ನು ಸ್ವಾಗತಿಸಬೇಕು. ಸಮಯವು ಯಾವಾಗ ಬೇಕಾದರೂ ಬದಲಾಗಬಹುದು ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಮತ್ತು ಎಲ್ಲಾ ಪರಿಸ್ಥಿತಿಗಳನ್ನು ಎದುರಿಸಲು ನಾವು ಸಿದ್ಧರಾಗಿರಬೇಕು. 15ನೇ ವಿಚಾರ, ಸ್ವಯಂ ಪ್ರೀತಿಗೆ ಅನುಗುಣವಾದ ವರ್ತನೆ. ನೀವು ನಿಮಗಾಗಿ ಇಷ್ಟಪಡದ ವರ್ತನೆಯಿಂದ ಇತರರನ್ನು ಎಂದಿಗೂ ನಡೆಸಿಕೊಳ್ಳಬಾರದು. ನೀವು ಇತರರಿಂದ ಗೌರವವನ್ನು ಬಯಸಿದರೆ ಮೊದಲು ನೀವು ಇತರರನ್ನು ಗೌರವಿಸಬೇಕು. 16ನೇ ವಿಚಾರ, ಮಾತಿನ ಸತ್ಯ ಮತ್ತು ಉದ್ದೇಶ. ಒಬ್ಬ ವ್ಯಕ್ತಿಯು ಸಿಹಿ ಮಾತುಗಳನ್ನು ಆಡುತ್ತಾನೆ ಎಂದ ಮಾತ್ರಕ್ಕೆ ನೀವು ಅವರಿಗೆ ವಿಶೇಷರಾಗಿದ್ದೀರಿ ಎಂದರ್ಥವಲ್ಲ. ಕೆಲವೊಮ್ಮೆ ಪಾರಿವಾಳಕ್ಕೆ ಆಹಾರ ನೀಡುವುದು ಕೇವಲ ಅದನ್ನು ಪೋಷಿಸಲು ಮಾತ್ರವಲ್ಲ, ಅದನ್ನು ಹಿಡಿಯಲು ಕೂಡ ಆಗಿರುತ್ತದೆ ಎಂಬುದನ್ನು ನೆನಪಿಡಬೇಕು. ಈ ಜಗತ್ತಿನಲ್ಲಿ ಪ್ರತಿ ಸಿಹಿ ಮಾತಿನ ಹಿಂದೆ ಸತ್ಯವಾದ ಪ್ರೀತಿ ಇರುವುದಿಲ್ಲ. 17ನೇ ವಿಚಾರ, ಹಾಸ್ಯದೊಳಗಿನ ಸತ್ಯ. ಅನೇಕ ತಮಾಷೆಗಳು ಇರುತ್ತವೆ, ಆದರೆ ಅವೆಲ್ಲವೂ ಕೇವಲ ತಮಾಷೆಗಳಲ್ಲ. ಬದಲಿಗೆ ಅವುಗಳಲ್ಲಿ ಕೆಲವು ಬುದ್ಧಿವಂತಿಕೆಯಿಂದ ಹೇಳಲ್ಪಟ್ಟ ಸತ್ಯಗಳಾಗಿರುತ್ತವೆ. ಸೂಕ್ಷ್ಮವಾಗಿ ಗಮನಿಸಿದರೆ ಹಾಸ್ಯದಲ್ಲಿಯೂ ಜೀವನದ ದೊಡ್ಡ ಪಾಠಗಳು ಅಡಗಿರುತ್ತವೆ. 18ನೇ ವಿಚಾರ, ಮನಸ್ಸನ್ನು ಗೆದ್ದವನೇ ದೇವನನ್ನು ಗೆಲ್ಲುತ್ತಾನೆ. ಯಾವ ಮನುಷ್ಯನು ಮನಸ್ಸನ್ನು ಗೆದ್ದಿದ್ದಾನೆಯೋ ಆತನು ಈಗಾಗಲೇ ದೇವರನ್ನು ತಲುಪಿದ್ದಾನೆ. ಅಂತಹ ಮನುಷ್ಯನಿಗೆ ಸುಖ, ದುಃಖ, ಚಳಿ, ಶಾಖ ಮತ್ತು ಮಾನ ಮತ್ತು ಅವಮಾನ ಎಲ್ಲವೂ ಸಮಾನವಾಗಿರುತ್ತದೆ. ಆತನು ದ್ವಂದ್ವಗಳಿಂದ ಮುಕ್ತನಾಗಿರುತ್ತಾನೆ. ಮನಸ್ಸಿನ ಮೇಲಿನ ನಿಯಂತ್ರಣವು ಆಧ್ಯಾತ್ಮಿಕ ಪದದಲ್ಲಿ ಅತ್ಯುನ್ನತ ಸ್ಥಿತಿಯಾಗಿದೆ. 19ನೇ ವಿಚಾರ, ನರಕದ 3 ಹೆಬ್ಬಾಗಿಲುಗಳು. ನರಕಕ್ಕೆ 3 ಹೆಬ್ಬಾಗಿಲುಗಳಿವೆ: ಕೋಪ, ಕಾಮ ಮತ್ತು ದುರಾಸೆ. ಈ 3 ತ್ಯಜಿಸುವುದರಿಂದ ನಾವು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಬಹುದು. ಇವು ಮಾನವನ ವಿನಾಶಕ್ಕೆ ಕಾರಣವಾಗುವ ಪ್ರಮುಖ ಶಕ್ತಿಗಳಾಗಿವೆ. 20ನೇ ವಿಚಾರ, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸಮತೋಲನ. ನೀವು ಹೆಚ್ಚು ಸಂತೋಷವಾಗಿದ್ದರೆ ನೀವು ಹೆಚ್ಚು ದುಃಖಿಯಾಗಿದ್ದೀರಿ ಎಂದರ್ಥ. ಈ 2 ಪರಿಸ್ಥಿತಿಗಳ ಸಮಯದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದು ಸರಿಯಲ್ಲ, ಏಕೆಂದರೆ 2 ಸಂದರ್ಭಗಳಲ್ಲಿ ನೀವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿರ್ಧಾರ ತೆಗೆದುಕೊಳ್ಳುವಾಗ ಶಾಂತ ಮತ್ತು ಸಮತೋಲಿತ ಮನಸ್ಸಿನ ಅಗತ್ಯವಿದೆ. 21ನೇ ವಿಚಾರ, ಕೆಟ್ಟ ಪರಿಸ್ಥಿತಿಗಳಲ್ಲಿ ತಾಳ್ಮೆ.
ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಕೆಲವೊಮ್ಮೆ ನಾವು ಕೆಟ್ಟ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ನಮ್ಮಲ್ಲಿ ತಾಳ್ಮೆ ಇರಬೇಕು, ಏಕೆಂದರೆ ತಾಳ್ಮೆಯು ನಮಗೆ ನಿರ್ಭಯವಾಗಿ ಮತ್ತು ಹೋರಾಟದ ಮನೋಭಾವದಿಂದ ಹೋರಾಡುವ ಶಕ್ತಿಯನ್ನು ನೀಡುತ್ತದೆ. 22ನೇ ವಿಚಾರ, ಆಂತರಿಕತೆಯ ಸುಲಭ ಕಾರ್ಯಗಳು. ಯಾವುದೇ ಕೆಲಸವನ್ನು ಮಾಡಲು ನಿಮ್ಮ ಒಳಗಿನಿಂದ ದನಿ ಬಂದಾಗ ಜಗತ್ತಿನಲ್ಲಿ ಆ ಪ್ರತಿಯೊಂದು ಕೆಲಸವೂ ಸುಲಭವಾಗುತ್ತದೆ. ಆಂತರಿಕ ಪ್ರೇರಣೆ ಮತ್ತು ಶ್ರದ್ಧೆಯೇ ಯಶಸ್ಸಿನ ಮೂಲವಾಗಿದೆ. 23ನೇ ವಿಚಾರ, ಶ್ರದ್ಧೆ ಮತ್ತು ಆಸೆಗಳ ಈಡೇರಿಕೆ. ಯಾವುದೇ ಮನುಷ್ಯನು ತಾನು ಬಯಸಿದ್ದನ್ನು ಶ್ರದ್ಧೆಯಿಂದ ಮಾಡಿದರೆ ಆತನು ಬಯಸಿದ್ದನ್ನು ಪಡೆಯಲು ಸಾಧ್ಯ. ನಂಬಿಕೆ ಮತ್ತು ಸಮರ್ಪಣಾ ಮನೋಭಾವವು ಎಲ್ಲಾ ಅಡೆತಡೆಗಳನ್ನು ನಿವಾರಿಸುತ್ತದೆ. 24ನೇ ವಿಚಾರ, ಸತ್ಯದ ಏಕೈಕ ಮೆಟ್ಟಿಲು. ಸಾಗರವನ್ನು ದಾಟಲು ದೋಣಿಯೇ ಏಕೈಕ ಸಾಧನವಾಗಿರುವಂತೆ ಸ್ವರ್ಗಕ್ಕೆ ಹೋಗಲು ಸತ್ಯವೇ ಏಕೈಕ ಏಣಿಯಾಗಿದೆ. ಸತ್ಯದ ಮಾರ್ಗವನ್ನು ಅನುಸರಿಸುವುದು ಕಷ್ಟವಾದರೂ ಅದು ಪರಮಸತ್ಯಕ್ಕೆ ಕರೆದೊಯ್ಯುವ ಮಾರ್ಗವಾಗಿದೆ. 25ನೇ ವಿಚಾರ, ಭಗವಂತನ ಸಮಾನತೆ ಮತ್ತು ಭಕ್ತರ ಸಹಾಯ. ಭಗವಂತ ಶ್ರೀಕೃಷ್ಣನು ಹೇಳುತ್ತಾನೆ, ಎಲ್ಲ ಜೀವಿಗಳು ನನಗೆ ಸಮಾನರು. ನಾನು ಯಾರನ್ನೂ ಹೆಚ್ಚಾಗಿ ಪ್ರೀತಿಸುವುದಿಲ್ಲ ಅಥವಾ ಕಡಿಮೆ ಪ್ರೀತಿಸುವುದಿಲ್ಲ. ಆದರೆ ಯಾರು ನನ್ನನ್ನು ಪೂರ್ಣ ಹೃದಯದಿಂದ ಆರಾಧಿಸುತ್ತಾರೋ ಅವರಿಗೆ ಅಗತ್ಯವಿರುವಾಗ ನಾನು ಯಾವಾಗಲೂ ಸಹಾಯಕ್ಕೆ ಬರುತ್ತೇನೆ. ಭಗವಂತನು ಎಲ್ಲರಿಗೂ ಸಮಾನವಾಗಿರುತ್ತಾನೆ, ಆದರೆ ಭಕ್ತಿಗೆ ಅನುಗುಣವಾಗಿ ಪ್ರತಿಕ್ರಿಯಿಸುತ್ತಾನೆ. 26ನೇ ವಿಚಾರ, ಸ್ವಾರ್ಥ ಮತ್ತು ಸಂಬಂಧಗಳು. ಈ ಜಗತ್ತಿನಲ್ಲಿ ಯಾರೂ ಸಂಪೂರ್ಣವಾಗಿ ನಮ್ಮವರಲ್ಲ, ಏಕೆಂದರೆ ಜನರು ತಮ್ಮ ಸ್ವಾರ್ಥ ಆಸಕ್ತಿಗಳಿರುವವರೆಗೆ ಮಾತ್ರ ಬೆಂಬಲಿಸುತ್ತಾರೆ. ನಿಜವಾದ ಆಧ್ಯಾತ್ಮಿಕ ಸಂಬಂಧ ಮಾತ್ರ ಶಾಶ್ವತವಾಗಿರುತ್ತದೆ. 27ನೇ ವಿಚಾರ, ಕಾಲದ ಸ್ವರೂಪ. ಯಾವಾಗಲೂ ನೆನಪಿಡಿ, ಏನಾಗಿದೆಯೋ ಅದು ಒಳ್ಳೆಯದಕ್ಕೆ ಆಗಿದೆ, ಏನಾಗುತ್ತಿದೆಯೋ ಅದು ಕೂಡ ಒಳ್ಳೆಯದಕ್ಕೆ ಆಗುತ್ತಿದೆ, ಮತ್ತು ಏನಾಗಲಿದೆಯೋ ಅದು ಕೂಡ ಒಳ್ಳೆಯದಕ್ಕೆ ಆಗಿರುತ್ತದೆ. ಈ ದೃಷ್ಟಿಕೋನವು ನಮ್ಮನ್ನು ಚಿಂತೆಗಳಿಂದ ಮುಕ್ತಗೊಳಿಸಿ ಪ್ರಸ್ತುತದಲ್ಲಿ ಬದುಕಲು ಪ್ರೇರೇಪಿಸುತ್ತದೆ. 28ನೇ ವಿಚಾರ, ಆತ್ಮಚಿಂತನೆಯ ಪ್ರಾಮುಖ್ಯತೆ. ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದು ಮುಖ್ಯವಲ್ಲ, ಆದರೆ ಮುಖ್ಯವಾದುದು ಏನೆಂದರೆ ನೀವು ನಿಮ್ಮ ಬಗ್ಗೆ ಏನು ಯೋಚಿಸುತ್ತೀರಿ. ಆದ್ದರಿಂದ ಮೊದಲು ನಿಮ್ಮ ಬಗ್ಗೆ ನೀವೇ ಆಳವಾಗಿ ಯೋಚಿಸಿ. ಆಂತರಿಕ ಮೌಲ್ಯಮಾಪನವು ಬಾಹ್ಯ ಅಭಿಪ್ರಾಯಗಳಿಗಿಂತ ಹೆಚ್ಚು ಶಕ್ತಿಯುತವಾಗಿದೆ. 29ನೇ ವಿಚಾರ, ಅನ್ಯಾಯ ಮಾಡದಿರುವುದು. ನಿಮಗೆ ಯಾರಿಗಾದರೂ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದಿದ್ದರೆ ಅವರಿಗೆ ಕೆಟ್ಟದ್ದನ್ನು ಮಾಡಬೇಡಿ, ಏಕೆಂದರೆ ಜಗತ್ತು ದುರ್ಬಲವಾಗಿರಬಹುದು, ಆದರೆ ಜಗತ್ತನ್ನು ಸೃಷ್ಟಿಸಿದ ದೇವರು ದುರ್ಬಲನಲ್ಲ. ಪ್ರತಿಯೊಂದು ಕಾರ್ಯಕ್ಕೂ ಕರ್ಮಫಲ ಇದ್ದೇ ಇದೆ. 30ನೇ ವಿಚಾರ, ಸೋಲಿನಿಂದ ಪಾಠ. ನಿಮ್ಮ ಸೋಲಿನಿಂದ ನೀವು ಎಂದಿಗೂ ದುಃಖಿತರಾಗಬಾರದು, ಏಕೆಂದರೆ ಸೋಲು ನಮಗೆ ಒಂದು ಪಾಠವಾಗಿದೆ. ಇದು ನಮ್ಮನ್ನು ಸುಧಾರಿಸಿಕೊಳ್ಳಲು ಅವಕಾಶವನ್ನು ನೀಡುತ್ತದೆ. ಸೋಲನ್ನು ಗೆಲುವಿನ ಮೆಟ್ಟಿಲುಗಳನ್ನಾಗಿ ಬಳಸಬೇಕು. 31ನೇ ವಿಚಾರ, ಚಿಂತೆಯಿಂದ ದೂರವಿರುವುದು. ಏನಾಗಬೇಕು ಅದು ಆಗೇ ತೀರುತ್ತದೆ, ಮತ್ತು ಏನಾಗಬಾರದು ಎಂದು ಇದೆಯೋ ಅದು ಎಂದಿಗೂ ಆಗುವುದಿಲ್ಲ. ಇಂತಹ ಚಿಂತನೆಯನ್ನು ಮನಸ್ಸಿನಲ್ಲಿ ಹೊಂದಿರುವವನು ಯಾವಾಗಲೂ ಚಿಂತೆಗಳಿಂದ ದೂರ ಉಳಿಯುತ್ತಾನೆ. ಇದು ದೈವದ ಇಚ್ಛೆಗೆ ಶರಣಾಗತಿಯ ಸಂಕೇತವಾಗಿದೆ. 32ನೇ ವಿಚಾರ, ಆಲೋಚನೆಗಳ ಆಕರ್ಷಣೆ ಮತ್ತು ಆಸೆ. ಯಾವುದೋ ಒಂದು ವಿಷಯದ ಬಗ್ಗೆ ಯೋಚಿಸುತ್ತಾ ಇರುವುದರಿಂದ ಒಬ್ಬ ವ್ಯಕ್ತಿಯು ಸ್ವಯಂಚಾಲಿತವಾಗಿ ಅದರ ಕಡೆಗೆ ಆಕರ್ಷಿತನಾಗುತ್ತಾನೆ. ಇದರಿಂದ ಅದನ್ನು ಪಡೆಯುವ ಬಯಕೆ ಆತನಲ್ಲಿ ಹೆಚ್ಚಾಗುತ್ತದೆ. ನಿಮ್ಮ ಆಲೋಚನೆಗಳು ನಿಮ್ಮ ಹಣೆಬರಹವನ್ನು ನಿರ್ಧರಿಸುತ್ತವೆ. 33ನೇ ವಿಚಾರ, ಜನನ ಮತ್ತು ಮರಣ ಸತ್ಯ. ಯಾರು ಜನಿಸಿದ್ದಾರೋ ಅವರಿಗೆ ಸಾಯುವುದು ಎಷ್ಟು ಸತ್ಯವೋ ಹಾಗೆಯೇ ಯಾರು ಸಾಯುತ್ತಾರೋ ಅವರಿಗೆ ಮತ್ತೆ ಹುಟ್ಟುವುದು ಅಷ್ಟೇ ಸತ್ಯ. ಆದ್ದರಿಂದ ಶಾಶ್ವತವಾದ ಸತ್ಯದ ಬಗ್ಗೆ ದುಃಖಿಸುವುದಕ್ಕಿಂತ ಸತ್ಯವನ್ನು ಒಪ್ಪಿಕೊಂಡು ಮುಂದುವರಿಯುವುದು ಉತ್ತಮ. 34ನೇ ವಿಚಾರ, ಕರ್ಮದ ಬೆಳೆ. ನಮ್ಮ ಕರ್ಮಗಳೇ ನಾವು ಬೆಳೆದಿರುವ ಬೆಳೆಯಾಗಿವೆ. ನಾವು ಪ್ರತಿ ಪರಿಸ್ಥಿತಿಯಲ್ಲಿಯೂ ಈ ಬೆಳೆಯನ್ನು ಕೊಯ್ಲು ಮಾಡಲೇಬೇಕು. ಆದ್ದರಿಂದ ಯಾವಾಗಲೂ ಉತ್ತಮ ಬೀಜಗಳನ್ನು ಬಿತ್ತಿ, ಇದರಿಂದ ಕೊಯ್ಲು ಉತ್ತಮ ಮತ್ತು ಸಂತೋಷಕರವಾಗಿರುತ್ತದೆ. 35ನೇ ವಿಚಾರ, ನಿಸ್ವಾರ್ಥ ಕರ್ಮದ ನಿರಂತರತೆ. ಯಾರೇ ನಿಮ್ಮನ್ನು ಗೌರವಿಸಲಿ ಅಥವಾ ಗೌರವಿಸದಿರಲಿ, ನೀವು ಉತ್ತಮ ಕಾರ್ಯಗಳನ್ನು ಮುಂದುವರೆಸುತ್ತಾ ಹೋಗಿ, ಏಕೆಂದರೆ ಕೋಟಿಗಟ್ಟಲೆ ಜನರು ನಿದ್ರಿಸುತ್ತಿದ್ದರೂ ಸೂರ್ಯನು ಉದಯಿಸುತ್ತಾನೆ. ನಿಮ್ಮ ಕರ್ತವ್ಯದ ಮೇಲಿನ ಸಮರ್ಪಣಾ ಭಾವವು ಇತರರ ಅಭಿಪ್ರಾಯಗಳಿಗಿಂತ ಮುಖ್ಯವಾಗಿದೆ. 36ನೇ ವಿಚಾರ, ಸ್ಥಿರತೆ ಮತ್ತು ಸಮರ್ಪಣೆ. ಸೂರ್ಯನ ಬಲ ಎಷ್ಟೇ ಇರಲಿ, ಅದು ಸಾಗರವನ್ನು ಒಣಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ಯಾರೇ ಏನೇ ಹೇಳಲಿ ಅಥವಾ ಟೀಕಿಸಲಿ, ನಮ್ಮ ಕರ್ಮದ ಕಡೆಗೆ ಸಮರ್ಪಣೆಯೊಂದಿಗೆ ನಾವು ನಮ್ಮನ್ನು ಶಾಂತವಾಗಿ ಇಟ್ಟುಕೊಳ್ಳಬೇಕು. ಸ್ಥಿರ ಮನಸ್ಸು ಮತ್ತು ಕರ್ಮದಲ್ಲಿನ ನಿಷ್ಠೆಯೇ ನಿಮ್ಮ ರಕ್ಷಣೆಯಾಗಿದೆ. 37ನೇ ವಿಚಾರ, ಸತ್ಯದ ಬೆಳಕು. ಕತ್ತಲೆಯಲ್ಲಿ ದೀಪದ ಬೆಳಕು ಹೇಗೆ ಪ್ರಕಾಶಿಸುತ್ತದೆಯೋ ಅದೇ ರೀತಿಯಲ್ಲಿ ಸತ್ಯವು ಪ್ರಕಾಶಿಸುತ್ತದೆ. ಇದರರ್ಥ ಕತ್ತಲೆಯಲ್ಲಿ ಬೆಳಕು ಹೊಳೆಯುವಂತೆ ಸತ್ಯವು ನಮ್ಮ ಜೀವನದ ಕಷ್ಟದ ಕ್ಷಣಗಳಲ್ಲಿ ನಮ್ಮ ಹೃದಯ ಮತ್ತು ಆತ್ಮವನ್ನು ಪ್ರೇರೇಪಿಸುತ್ತದೆ. ಇದು ನಮ್ಮ ಮಾರ್ಗದರ್ಶಕ. ಇದು ದೊಡ್ಡ ಹೋರಾಟಗಳ ನಡುವೆಯೂ ಮುಂದುವರಿಯಲು ನಮಗೆ ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತದೆ. 38ನೇ ವಿಚಾರ, ಪ್ರೀತಿಯ ಸ್ವರೂಪ. ಪ್ರೀತಿಯು ನೋಡಲು ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ವಿಷಯ. ಅದನ್ನು ತಿಳಿಯಲು ಸಾಧ್ಯವಿಲ್ಲ, ಅದನ್ನು ಮುಟ್ಟಲು ಸಾಧ್ಯವಿಲ್ಲ, ಅದನ್ನು ಕೇವಲ ಹೃದಯದಿಂದ ಮಾತ್ರ ಅನುಭವಿಸಲು ಸಾಧ್ಯ. ಪ್ರೀತಿಯು ಭಗವಂತನ ರೂಪ ಮತ್ತು ಅನುಭವ. 39ನೇ ವಿಚಾರ, ದೈವಿಕ ರಕ್ಷಣೆ.
ರಾತ್ರಿಯಲ್ಲಿ ಮರದ ಮೇಲೆ ಕುಳಿತಿರುವ ಪಕ್ಷಿಗಳನ್ನು ಕೂಡ ದೇವರು ಎಂದಿಗೂ ಕೆಳಗೆ ಬೀಳಲು ಬಿಡದಿದ್ದಾಗ ಆತನು ನಮ್ಮನ್ನು ಹೇಗೆ ಒಂಟಿಯಾಗಿ ಮತ್ತು ಅಸಹಾಯಕರಾಗಿ ಬಿಡಲು ಸಾಧ್ಯ ಎಂದು ಯೋಚಿಸಿ. ಭಗವಂತನ ಮೇಲಿನ ನಂಬಿಕೆಯಿಂದ ನಮ್ಮೆಲ್ಲ ಕಷ್ಟಗಳು ದೂರವಾಗುತ್ತವೆ. 40ನೇ ವಿಚಾರ, ಧರ್ಮಕ್ಕಿಂತ ಕರ್ಮದ ಪ್ರಾಮುಖ್ಯತೆ. ಕರ್ಮವು ಧರ್ಮಕ್ಕಿಂತ ಹೆಚ್ಚು ಮುಖ್ಯವಾಗಿದೆ, ಏಕೆಂದರೆ ಧರ್ಮವನ್ನು ಮಾಡುವುದರಿಂದ ನಾವು ದೇವರಿಂದ ಕೇಳಬೇಕಾಗುತ್ತದೆ. ಆದರೆ ಕರ್ಮವನ್ನು ಮಾಡುವುದರಿಂದ ದೇವರು ತಾನಾಗಿಯೇ ನೀಡುತ್ತಾನೆ. ನಿಸ್ವಾರ್ಥ ಕರ್ಮವೇ ನಿಜವಾದ ಪೂಜೆಯಾಗಿದೆ. 41ನೇ ವಿಚಾರ, ತಂದೆ ತಾಯಿಯ ಋಣ. ಮನುಷ್ಯನಿಗೆ ತನ್ನ ಹೆತ್ತವರು ಇಡೀ ಜೀವನ ಪಡುತ್ತಿರುವ ಕಷ್ಟವನ್ನು ತೀರಿಸುವುದು ಕಷ್ಟಸಾಧ್ಯ. ಅವರ ಋಣವನ್ನು ತೀರಿಸುವುದು ನಮ್ಮ ಜೀವನದ ಅತಿದೊಡ್ಡ ಕರ್ತವ್ಯವಾಗಿದೆ. 42ನೇ ವಿಚಾರ, ಸಕಾರಾತ್ಮಕ ದೃಷ್ಟಿಕೋನ. ಏನೇ ಆಗಲಿ ಅದು ಒಳ್ಳೆಯದಕ್ಕೆ ಆಯಿತು. ಏನೇ ಆಗುತ್ತಿದೆಯೋ ಅದು ಒಳ್ಳೆಯದಕ್ಕೆ ಆಗುತ್ತಿದೆ. ಮುಂದೆ ಏನಾಗಲಿದೆಯೋ ಅದು ಕೂಡ ಒಳ್ಳೆಯದಕ್ಕೆ ಆಗಲಿದೆ. ನಿಮ್ಮ ಪರಿಸ್ಥಿತಿಗಳ ಬಗ್ಗೆ ನೀವು ಯಾವಾಗಲೂ ಈ ರೀತಿಯಲ್ಲಿಯೇ ಯೋಚಿಸಬೇಕು. ಈ ದೃಷ್ಟಿಕೋನವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. 43ನೇ ವಿಚಾರ, ಕರ್ಮ ಮತ್ತು ಫಲದ ನಿಯಂತ್ರಣ. ಫಲಿತಾಂಶಕ್ಕಿಂತ ಕರ್ಮವು ನಿಮ್ಮ ಕೈಯಲ್ಲಿದೆ. ಆದ್ದರಿಂದ ಕರ್ಮದ ಮೇಲೆ ಮಾತ್ರ ಗಮನ ಹರಿಸಿ. ಕಠಿಣ ಪರಿಶ್ರಮದಿಂದ ನಿಮ್ಮ ಕರ್ತವ್ಯವನ್ನು ಮಾಡಿ. ಸರಿಯಾದ ಕರ್ಮಗಳು ಯಾವಾಗಲೂ ಸರಿಯಾದ ಫಲಿತಾಂಶವನ್ನು ನೀಡುವುದಿಲ್ಲ, ಆದರೆ ಅವುಗಳ ಉದ್ದೇಶವು ಎಂದಿಗೂ ತಪ್ಪಾಗಿರುವುದಿಲ್ಲ. 44ನೇ ವಿಚಾರ, ನಿಯಂತ್ರಣದ ಕಲೆ. ನೀವು ಒಂಟಿಯಾಗಿರುವಾಗ ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸಿ. ನೀವು ಸ್ನೇಹಿತರೊಂದಿಗೆ ಇರುವಾಗ ನಿಮ್ಮ ನಾಲಿಗೆಯನ್ನು ನಿಯಂತ್ರಿಸಿ. ಮತ್ತು ನೀವು ಕೋಪಗೊಂಡಿರುವಾಗ ನಿಮ್ಮನ್ನು ನೀವೇ ನಿಯಂತ್ರಿಸಿಕೊಳ್ಳಿ. ಆತ್ಮಸಂಯಮವೇ ಯೋಗದ ಮೊದಲ ಹೆಜ್ಜೆ. 45ನೇ ವಿಚಾರ, ಭಕ್ತಿಯ ಶಕ್ತಿ. ಶ್ರೀಕೃಷ್ಣನು ಹೇಳುತ್ತಾನೆ, ನನಗೆ ಎಲ್ಲಾ ಜೀವಿಗಳು ಸಮಾನರು. ನಾನು ಯಾರನ್ನೂ ಹೆಚ್ಚು ಇಷ್ಟಪಡುವುದಿಲ್ಲ ಅಥವಾ ಕಡಿಮೆ ಇಷ್ಟಪಡುವುದಿಲ್ಲ. ಆದರೆ ಯಾರು ನನ್ನನ್ನು ಪೂರ್ಣ ಹೃದಯದಿಂದ ಆರಾಧಿಸುತ್ತಾರೋ ಅವರಿಗೆ ನಾನು ಅಗತ್ಯದ ಸಮಯದಲ್ಲಿ ಯಾವಾಗಲೂ ಸಹಾಯಕ್ಕೆ ಬರುತ್ತೇನೆ. 46ನೇ ವಿಚಾರ, ನಕಾರಾತ್ಮಕ ಆಲೋಚನೆಗಳ ನಿರಾಕರಣೆ. ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸಿದರೆ ಅದು ಅವರ ಕರ್ಮಗಳಲ್ಲಿ ದಾಖಲಾಗುತ್ತದೆ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿ ನೀವು ಏಕೆ ಅವರ ಬಗ್ಗೆ ಕೆಟ್ಟದಾಗಿ ಯೋಚಿಸುತ್ತೀರಿ? ಇದರಿಂದ ನಿಮ್ಮ ಕರ್ಮಗಳನ್ನು ಅನಾವಶ್ಯಕವಾಗಿ ಹಾಳು ಮಾಡುತ್ತೀರಿ. ಒಳ್ಳೆಯ ಆಲೋಚನೆಗಳು ಮತ್ತು ಉದ್ದೇಶಗಳನ್ನು ಹೊಂದಿರುವ ವ್ಯಕ್ತಿಗೆ ದೇವರು ಯಾವುದಾದರೂ ರೀತಿಯಲ್ಲಿ ಸಹಾಯ ಮಾಡುತ್ತಾನೆ. ಮತ್ತು ನೀವು ಇತರರಿಗೆ ಒಳ್ಳೆಯದನ್ನು ಬಯಸಿದಾಗ ಅದೇ ಒಳ್ಳೆಯ ವಿಷಯಗಳು ನಿಮ್ಮ ಜೀವನದಲ್ಲಿ ಮರಳುತ್ತವೆ. 47ನೇ ವಿಚಾರ, ಏಕಾಂಗಿ ನಿಲ್ಲುವ ಧೈರ್ಯ. ಒಂಟಿಯಾಗಿ ನಿಲ್ಲುವ ಧೈರ್ಯವನ್ನು ಹೊಂದಿರಿ. ನಿಮ್ಮನ್ನು ತಿಳಿದಿರುವವರು ನಿಮಗೆ ಪ್ರತಿದಿನ ಜ್ಞಾನವನ್ನು ನೀಡುತ್ತಾರೆ, ಆದರೆ ಎಂದಿಗೂ ನಿಮಗೆ ಬೆಂಬಲ ನೀಡಲಾರರು. ನಿಜವಾದ ಶಕ್ತಿಯು ನಿಮ್ಮಲ್ಲಿಯೇ ಇದೆ. 48ನೇ ವಿಚಾರ, ಆಲೋಚನೆಗಳ ಸಾಮರ್ಥ್ಯ. ನಿಮ್ಮ ಆಲೋಚನೆಗಳು ಎಷ್ಟು ಶಕ್ತಿಯುತವಾಗಿವೆ ಎಂದು ನಿಮಗೆ ಅರಿವಾದಾಗ ನೀವು ಎಂದಿಗೂ ನಕಾರಾತ್ಮಕವಾಗಿ ಯೋಚಿಸುವುದಿಲ್ಲ. ಆಲೋಚನೆಗಳು ವಾಸ್ತವವನ್ನು ಸೃಷ್ಟಿಸುತ್ತವೆ. 49ನೇ ವಿಚಾರ, ಸಮಯದ ಸದ್ಬಳಕೆ. ನಮಗೆ ಯಾವಾಗಲೂ ಸಮಯ ಇರುತ್ತದೆ. ನಾವು ಆ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಇದರಿಂದ ನಮ್ಮ ಜೀವನವನ್ನು ಯಶಸ್ಸು ಮತ್ತು ಸಂತೋಷದ ದಿಕ್ಕಿನಲ್ಲಿ ಮುಂದುವರಿಸಲು ಸಾಧ್ಯವಾಗುತ್ತದೆ. 50ನೇ ವಿಚಾರ, ಸತ್ಯದ ಮಾತು. ಜನರು ನಿಮ್ಮ ಸುಳ್ಳು ಮಾತುಗಳಿಗಾಗಿ ನಿಮ್ಮನ್ನು ಹೊಗಳುತ್ತಾರೆ ಮತ್ತು ಅದೇ ಜನರು ನಿಮ್ಮ ವಿನಾಶಕ್ಕೆ ಕಾರಣರಾಗಬಹುದು. ಆದ್ದರಿಂದ ನಾವು ಯಾವಾಗಲೂ ಸತ್ಯವನ್ನು ಮಾತನಾಡಬೇಕು. 51ನೇ ವಿಚಾರ, ಹೊರ ಮತ್ತು ಒಳ ಸೌಂದರ್ಯ. ದೇವರು ನಮ್ಮೆಲ್ಲರನ್ನೂ ಒಂದೇ ಮಣ್ಣಿನಿಂದ ಮಾಡಿದ್ದಾನೆ. ವ್ಯತ್ಯಾಸ ಇಷ್ಟೇ, ಕೆಲವರು ಹೊರಗಿನಿಂದ ಸುಂದರವಾಗಿದ್ದಾರೆ ಮತ್ತು ಕೆಲವರು ಒಳಗಿನಿಂದ ಸುಂದರವಾಗಿದ್ದಾರೆ. ಆಂತರಿಕ ಶುದ್ಧತೆಯೇ ನಿಜವಾದ ಸೌಂದರ್ಯ. 52ನೇ ವಿಚಾರ, ನಿಂದನೆಯನ್ನು ನಿರ್ಲಕ್ಷಿಸಿ ಕರ್ಮವನ್ನು ಮುಂದುವರಿಸುವುದು. ನೀವು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಜನರು ನಿಮ್ಮ ಕೆಟ್ಟ ಕೆಲಸಗಳನ್ನು ಮಾತ್ರ ನೆನಪಿಸಿಕೊಳ್ಳುತ್ತಾರೆ. ಜನರು ಹೇಳುವ ಮಾತುಗಳ ಕಡೆ ಗಮನ ಕೊಡಬೇಡಿ. ಯಾವಾಗಲೂ ನಿಮ್ಮ ಕೆಲಸವನ್ನು ಮುಂದುವರಿಸುತ್ತಾ ಇರಿ. 53ನೇ ವಿಚಾರ, ಸಮಸ್ಯೆಗಳ ಗಾತ್ರ ಮತ್ತು ದೈವದ ಸಹವಾಸ. ನಮ್ಮ ಸಮಸ್ಯೆಗಳು ನಾವು ಯೋಚಿಸುವಷ್ಟು ದೊಡ್ಡದಾಗಿಲ್ಲ. ನೆನಪಿಡಿ, ದೇವರ ಸಹವಾಸವು ಪ್ರತಿ ಕಷ್ಟವನ್ನು ಸುಲಭಗೊಳಿಸುತ್ತದೆ. ಭಗವಂತನ ನಾಮಸ್ಮರಣೆ ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತದೆ. 54ನೇ ವಿಚಾರ, ಕ್ಷಮೆ ಮತ್ತು ಪಾಠ. ಯಾರನ್ನಾದರೂ ಶಿಕ್ಷಿಸುವ ಮೊದಲು ಸ್ವಲ್ಪ ಸಮಯ ಕಾಯಿರಿ ಎಂದು ದೇವರು ಹೇಳುತ್ತಾನೆ. ಮತ್ತು ನೆನಪಿಡಿ, ನೀವು ಯಾರದ್ದಾದರೂ ಒಂದು ತಪ್ಪನ್ನು ಕ್ಷಮಿಸಿದರೆ ನಾನು ನಿಮ್ಮ 100 ತಪ್ಪುಗಳನ್ನು ಕ್ಷಮಿಸುತ್ತೇನೆ. ಕ್ಷಮೆಯು ದೈವಿಕ ಗುಣವಾಗಿದೆ. 55ನೇ ವಿಚಾರ, ನಿಜವಾದ ಜೀವನ ಸಂಗಾತಿ. ಜೀವನದಲ್ಲಿ ಸಂಗಾತಿಯು ಎಷ್ಟು ಉತ್ತಮ ಮತ್ತು ಸತ್ಯವಾಗಿರಬೇಕು ಎಂದರೆ ನಾವು ತಪ್ಪಾಗಿದ್ದಾಗ ನಮ್ಮ ತಪ್ಪನ್ನು ಹೇಳಲು ಸಾಧ್ಯವಾಗಬೇಕು ಮತ್ತು ನಾವು ಸರಿಯಾಗಿದ್ದಾಗ ನಮ್ಮೊಂದಿಗೆ ನಿಲ್ಲಲು ಸಾಧ್ಯವಾಗಬೇಕು. 56ನೇ ವಿಚಾರ, ದೇವರಲ್ಲಿ ಭರವಸೆ ಮತ್ತು ಮನುಷ್ಯರಿಂದ ನಿರೀಕ್ಷೆ. ನಿಮ್ಮ ದೇವರ ಮೇಲೆ ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳಬೇಡಿ ಮತ್ತು ಈ ಜಗತ್ತಿನ ಜನರ ಮೇಲೆ ಎಂದಿಗೂ ಭರವಸೆ ಇಡಬೇಡಿ. ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಕೆಟ್ಟ ಸಮಯದಲ್ಲಿ ದೇವರು ನಿಮಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತಾನೆ. ಆದರೆ ಈ ಜಗತ್ತಿನ ಜನರಿಂದ ಭರವಸೆ ಇಡುವುದು ನಿಷ್ಪ್ರಯೋಜಕ. 57ನೇ ವಿಚಾರ, ದೈವದ ಇಚ್ಛೆ ಮತ್ತು ಕರ್ಮ. ದೇವರು ಹೇಳುತ್ತಾನೆ,
ನೀವು ಬಯಸಿದ್ದನ್ನು ಮಾಡಿ. ಆದರೆ ಆಗುವುದು ನಾನು ಬಯಸಿದ್ದೆ. ಹಾಗಾಗಿ ನಾನು ಬಯಸಿದ್ದನ್ನು ನೀವು ಮಾಡಿ. ಆಗ ನೀವು ಬಯಸಿದ್ದು ಆಗುತ್ತದೆ. ಮತ್ತು ನೆನಪಿಡಿ, ಎರಡನೇ ಬಾಗಿಲು ತೆರೆಯುವ ಮೊದಲ ಬಾಗಿಲು ಎಂದಿಗೂ ಮುಚ್ಚಿರುವುದಿಲ್ಲ. 58ನೇ ವಿಚಾರ, ಶೌರ್ಯ ಮತ್ತು ಪ್ರೀತಿಯ ಸಮತೋಲನ. ಶ್ರೀಕೃಷ್ಣನು ತನ್ನ ಪುಟ್ಟ ಬೆರಳಿನಲ್ಲಿ ಇಡೀ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದನು. ಅದೇ ಕೈಗಳಿಂದ ಆತನು ಕೊಳಲನ್ನು ಹಿಡಿದಿದ್ದಾನೆ. ಇವೆರಡರ ನಡುವೆ ಇಷ್ಟೇ ವ್ಯತ್ಯಾಸವಿದೆ. ಶೌರ್ಯ ಮತ್ತು ಪ್ರೀತಿಯ ನಡುವೆ ಪರಸ್ಪರ ಸಂಬಂಧವಿದ್ದಾಗ ಶೌರ್ಯಕ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನು ತೋರಿಸುವುದು ಹೆಚ್ಚು ಸೂಕ್ತ. 59ನೇ ವಿಚಾರ, ಅಭ್ಯಾಸದ ಶಕ್ತಿ. ಕಠಿಣ ಪರಿಶ್ರಮ ಮತ್ತು ಅಭ್ಯಾಸದಿಂದ ಎಲ್ಲವನ್ನೂ ನಿಯಂತ್ರಿಸಬಹುದು. ಅಭ್ಯಾಸವು ಪರಿಪೂರ್ಣತೆಯನ್ನು ತರುತ್ತದೆ. 60ನೇ ವಿಚಾರ, ತಪ್ಪುಗಳಿಂದ ಕಲಿಯುವುದು. ಒಬ್ಬ ವ್ಯಕ್ತಿಯು ತನ್ನ ತಪ್ಪುಗಳಿಂದ ಏನನ್ನಾದರೂ ಕಲಿತರೆ ಅದೇ ತಪ್ಪುಗಳು ಅವನಿಗೆ ಏಣಿಗಳಾಗುತ್ತವೆ, ಮತ್ತು ಕಲಿಯದಿದ್ದರೆ ಅದೇ ತಪ್ಪುಗಳು ಅವನಿಗೆ ಸಾಗರದಷ್ಟು ದೊಡ್ಡದಾಗುತ್ತವೆ. 61ನೇ ವಿಚಾರ, ಅತಿಯಾದ ಮಮಕಾರದ ಹಾನಿ. ದೇವರು ಹೇಳುತ್ತಾನೆ, ಯಾವುದೇ ವ್ಯಕ್ತಿಯ ಮೇಲಿನ ಅತಿಯಾದ ಮಮಕಾರವು ಹಾನಿಕಾರಕ, ಏಕೆಂದರೆ ಮಮಕಾರವು ಭರವಸೆಯನ್ನು ನೀಡುತ್ತದೆ, ಮತ್ತು ಭರವಸೆಗಳು ಹುಸಿಯಾದಾಗ ದುಃಖವು ಉಂಟಾಗುತ್ತದೆ. 62ನೇ ವಿಚಾರ, ನಿಮಗಾಗಿ ಕಾಳಜಿ ಮಾಡುವವರನ್ನು ಹುಡುಕಿ. ನೀವು ಯಾರನ್ನಾದರೂ ಹುಡುಕಲು ಬಯಸಿದರೆ ನಿಮಗಾಗಿ ಕಾಳಜಿ ಮಾಡುವವರನ್ನು ಹುಡುಕಿ, ಏಕೆಂದರೆ ಈ ಜಗತ್ತಿನಲ್ಲಿ ನಿಮ್ಮನ್ನು ಬಳಸಿಕೊಳ್ಳುವ ಜನರು ತಮ್ಮಷ್ಟಕ್ಕೆ ತಾವೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. 63ನೇ ವಿಚಾರ, ವರ್ತಮಾನದಲ್ಲಿ ಜೀವನದ ಸಂತೋಷ. ಈ ಜೀವನದ ಸಂತೋಷವು ಭೂತಕಾಲದಲ್ಲಿ ಇಲ್ಲ, ಭವಿಷ್ಯದಲ್ಲಿಯೂ ಇಲ್ಲ. ಆದರೆ ಜೀವನದ ಸಂತೋಷವು ಇಂದಿನ ಕ್ಷಣದಲ್ಲಿ ಬದುಕುವುದರಲ್ಲಿ ಮಾತ್ರ ಇದೆ. ಇಂದು ನಾವು ಮಾಡಿದ ಕಾರ್ಯಗಳು ಭವಿಷ್ಯದ ಫಲಿತಾಂಶಗಳಿಗೆ ಜನ್ಮ ನೀಡುತ್ತವೆ. ಆದ್ದರಿಂದ ಉತ್ತಮ ಕರ್ಮಗಳನ್ನು ಮಾತ್ರ ಮಾಡಿ. 64ನೇ ವಿಚಾರ, ದೈವಿಕ ಕೊಡುಗೆ. ದೇವರು ನಿಮ್ಮಿಂದ ಏನನ್ನಾದರೂ ಹಿಂದಕ್ಕೆ ತೆಗೆದುಕೊಂಡರೆ ಅವನು ನಿಮಗೆ ಶಿಕ್ಷೆ ನೀಡಿದ್ದಾನೆ ಎಂದು ಯೋಚಿಸಬೇಡಿ. ಬಹುಶಃ ಹಿಂದಿಗಿಂತ ಉತ್ತಮವಾದದ್ದನ್ನು ನಿಮಗೆ ನೀಡಲು ಆತನು ನಿಮ್ಮ ಕೈಯನ್ನು ಮುಕ್ತಗೊಳಿಸಿದ್ದಾನೆ. ದೈವದ ಉದ್ದೇಶ ಯಾವಾಗಲೂ ಒಳ್ಳೆಯದಕ್ಕಾಗಿ ಇರುತ್ತದೆ. 65ನೇ ವಿಚಾರ, ನಕಾರಾತ್ಮಕ ಆಲೋಚನೆಗಳು ಮತ್ತು ನಿರ್ಧಾರಗಳ ಪಾಠ. ಒಂದು ದಿನ ಒಬ್ಬ ಸಾಹುಕಾರನು ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ಒಂದು ಬೆಕ್ಕು ಆತನ ದಾರಿಯನ್ನು ಅಡ್ಡ ಹಾಕಿತ್ತು. ಇದರಿಂದ ಸಾಹುಕಾರನು ಚಿಂತಿತನಾಗಿ ಬೇರೊಬ್ಬರು ಆ ದಾರಿಯಲ್ಲಿ ಹಾದು ಹೋಗುವವರೆಗೆ ಮನೆಗೆ ಹೋಗಿ ಕಾಯಲು ಪ್ರಾರಂಭಿಸಿದ. ಬಹಳ ಸಮಯದ ನಂತರ ಒಬ್ಬ ವ್ಯಕ್ತಿ ಹಾದು ಹೋದ ನಂತರವೇ ಆತನು ಮತ್ತೆ ಅದೇ ಮಾರ್ಗದಲ್ಲಿ ನಡೆದು ರಾಜನಿಗೆ ಭೇಟಿ ನೀಡಲು ತಲುಪಿದ. ಇದರಿಂದ ರಾಜನನ್ನು ತಲುಪಲು ಆತನಿಗೆ ಬಹಳ ಸಮಯ ಹಿಡಿಯಿತು. ರಾಜನು ನಿಗದಿಪಡಿಸಿದ ಸಮಯಕ್ಕೆ ತಲುಪಲು ಸಾಧ್ಯವಾಗದ ಕಾರಣ ರಾಜನು ಆತನ ಮೇಲೆ ಬಹಳ ಕೋಪಗೊಂಡನು. ಇದರಿಂದ ರಾಜನು ಸಾಹುಕಾರನ ವ್ಯಾಪಾರವನ್ನು ಮುಚ್ಚಿಸಿದನು. ಇದರಿಂದ ಸಾಹುಕಾರನು ಕೋಪಗೊಂಡು ಮನೆಯಲ್ಲಿ ತನ್ನ ಹೆಂಡತಿಯೊಂದಿಗೆ ಜಗಳವಾಡಿದನು, ಮತ್ತು ಅವನ ಹೆಂಡತಿ ತನ್ನ ಮಕ್ಕಳೊಂದಿಗೆ ತವರು ಮನೆಗೆ ಹೋದಳು. ಸಾಹುಕಾರನ ಜೀವನದಲ್ಲಿ ಕೇವಲ ಕತ್ತಲು ಮಾತ್ರ ಉಳಿತು. ಈ ಎಲ್ಲದಕ್ಕೂ ಕಾರಣವಾದದ್ದು ದಾರಿಯನ್ನು ಅಡ್ಡ ಬಂದ ಬೆಕ್ಕು ಎಂದು ಆತನು ಭಾವಿಸಿದನು. ಅದೇ ರೀತಿ ರಾಜನನ್ನು ಭೇಟಿ ಮಾಡಲು ನಿಗದಿತ ಸಮಯದಲ್ಲಿ ಹೊರಟ ಇನ್ನೊಬ್ಬ ಸಾಹುಕಾರನ ದಾರಿಯನ್ನು ಬೆಕ್ಕು ಅಡ್ಡ ಹಾಕಿತ್ತು. ಆ ಸಾಹುಕಾರನು ಸ್ವಲ್ಪ ವಿಚಲಿತನಾದನು, ಆದರೆ ಆತ ಮುಂದುವರಿಯಲು ನಿರ್ಧರಿಸಿದ. ಸರಿಯಾದ ಮತ್ತು ನಿಗದಿತ ಸಮಯದಲ್ಲಿ ರಾಜನನ್ನು ತಲುಪಿ ತನ್ನ ಯೋಜನೆಯನ್ನು ಪ್ರಸ್ತುತಪಡಿಸಿದ. ರಾಜನು ಬಹಳ ಸಂತೋಷಗೊಂಡನು ಮತ್ತು ಆ ಸಾಹುಕಾರನಿಗೆ ತನ್ನ ವ್ಯಾಪಾರವನ್ನು ವಿಸ್ತರಿಸಲು ಅವಕಾಶ ನೀಡಿದ, ಮತ್ತು ಅನೇಕ ಚಿನ್ನದ ನಾಣ್ಯಗಳು ಮತ್ತು ಆಭರಣಗಳನ್ನು ನೀಡಿದ. ಈ ಸಾಹುಕಾರನು ಮನೆಗೆ ತಲುಪಿ ತನ್ನ ಹೆಂಡತಿಗೆ ಆಭರಣಗಳನ್ನು ನೀಡಿದ. ಮಕ್ಕಳಿಗಾಗಿ ಹೊಸ ಬಟ್ಟೆಗಳು ಮತ್ತು ಆಟಿಕೆಗಳನ್ನು ತಂದನು. ಅವನ ಮನೆಯ ಸುತ್ತಲೂ ನಗು ಮತ್ತು ಸಂತೋಷದ ವಾತಾವರಣವಿತ್ತು. ಈ ಎರಡೂ ಸಾಹುಕಾರರ ಪರಿಸ್ಥಿತಿಗಳು ಒಂದೇ ಆಗಿದ್ದವು, ಆದರೆ ಅವರ ನಿರ್ಧಾರಗಳು ಭಿನ್ನವಾಗಿದ್ದವು. ನಮ್ಮ ಜೀವನವು ಹೀಗೆಯೇ. ನಮ್ಮ ಜೀವನದಲ್ಲಿಯೂ ಅನೇಕ ಸಮಸ್ಯೆಗಳು ಇರುತ್ತವೆ, ಆದರೆ ಅದಕ್ಕಿಂತ ಮುಖ್ಯವಾದುದು ನಮ್ಮ ಯೋಚನಾ ವಿಧಾನ. ನಮ್ಮ ಆಲೋಚನೆಯು ನಮ್ಮ ಜೀವನಕ್ಕೆ ಹೊಸ ಆಯಾಮವನ್ನು ನೀಡುತ್ತದೆ. ಆದ್ದರಿಂದ ನಾವು ಜೀವನವನ್ನು ಸಂತೋಷದಿಂದ ಇಡಲು ಬಯಸಿದರೆ ನಾವು ಸಕಾರಾತ್ಮಕ ಚಿಂತನೆಯನ್ನು ಹೊಂದಿರಬೇಕು. 66ನೇ ವಿಚಾರ, ಹೊಸ ಅವಕಾಶಗಳು. ಒಂದು ದಾರಿ ಮುಚ್ಚಿದ್ದರೆ ದೇವರು ಅದರ ಜಾಗದಲ್ಲಿ 10 ದಾರಿಗಳನ್ನು ತೆರೆಯುತ್ತಾನೆ. ಆದ್ದರಿಂದ ಆ ದಾರಿಗಳನ್ನು ಗುರುತಿಸಿ. 67ನೇ ವಿಚಾರ, ಜೀವನವನ್ನು ಬದಲಾಯಿಸುವ ವ್ಯಕ್ತಿ. ದೇವರು ಒಮ್ಮೆ ನಿಮ್ಮನ್ನು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ವ್ಯಕ್ತಿಯೊಂದಿಗೆ ಭೇಟಿ ಮಾಡಿಸುತ್ತಾನೆ. ಆದ್ದರಿಂದ ಅವರನ್ನು ಗುರುತಿಸಿ ಮತ್ತು ಅವರನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. 68ನೇ ವಿಚಾರ, ಕರ್ಮಯೋಗದ ನಂಬಿಕೆ. ಪ್ರತಿಯೊಬ್ಬ ಮನುಷ್ಯನು ಕರ್ಮದಲ್ಲಿ ನಂಬಿಕೆ ಇಡಬೇಕು, ಏಕೆಂದರೆ ಈ ಜಗತ್ತು ಕರ್ಮಯೋಗ. ಫಲಿತಾಂಶಕ್ಕಿಂತ ಕರ್ಮವು ನಿಮ್ಮ ಕೈಯಲ್ಲಿದೆ. ಆದ್ದರಿಂದ ಕೇವಲ ಕೆಲಸದ ಮೇಲೆ ಗಮನ ಹರಿಸಿ ಮತ್ತು ಕಠಿಣ ಪರಿಶ್ರಮ ಮಾಡುತ್ತಾ ಇರಿ. 69ನೇ ವಿಚಾರ, ನಿಸ್ವಾರ್ಥ ಸೇವೆ. ನಮ್ಮ ಕೆಲಸಗಳು ದುರಾಸೆಗಾಗಿ ಮಾಡಬಾರದು, ಬದಲಿಗೆ ಅವುಗಳನ್ನು ಸಮಾಜದ ಕಲ್ಯಾಣಕ್ಕಾಗಿ ಮತ್ತು ನಿಸ್ವಾರ್ಥ ಭಾವದಿಂದ ಮಾಡಬೇಕು. ನಿಸ್ವಾರ್ಥ ಕರ್ಮವು ಆತ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ಸಮಾಜವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಈ ಮನೋಭಾವದಿಂದ ನಾವು ಯಾವುದೇ ಸ್ವಾರ್ಥವಿಲ್ಲದೆ ಸಮೃದ್ಧಿ ಮತ್ತು ಸಾಮಾಜಿಕ ಪ್ರಗತಿಯ ಕಡೆಗೆ ಸಾಗುತ್ತೇವೆ. 70ನೇ ವಿಚಾರ, ಸಂತೋಷದ ಮುಖವಾಡದ ಹಿಂದಿನ ದುಃಖ.
ನಮ್ಮ ದುಃಖವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳುವುದಿಲ್ಲ, ಏಕೆಂದರೆ ನಾವು ಬೇರೆಯವರನ್ನು ಭೇಟಿ ಮಾಡಿದಾಗ ಮೊದಲು ಅವರ ನಗಿಸುವವರು ನಾವೇ ಆಗಿರುತ್ತೇವೆ. ನಮ್ಮ ನಗು ಇತರರಿಗೆ ಸೌಖ್ಯವನ್ನು ನೀಡುತ್ತದೆ. 71ನೇ ವಿಚಾರ, ಯೋಗಿ ಜೀವನ ಶೈಲಿ. ಹೆಚ್ಚು ತಿನ್ನುವವನು ಅಥವಾ ಹೆಚ್ಚು ನಿದ್ರಿಸುವವನು ಎಂದಿಗೂ ಯೋಗಿಯಾಗಲು ಅಥವಾ ಮಹಾನ್ ವ್ಯಕ್ತಿಯಾಗಲು ಸಾಧ್ಯವಿಲ್ಲ. ಆದ್ದರಿಂದ ಎಷ್ಟು ಅಗತ್ಯವೋ ಅಷ್ಟೇ ತಿನ್ನಿರಿ, ಎಷ್ಟು ಅಗತ್ಯವೋ ಅಷ್ಟೇ ನಿದ್ರಿಸಿ, ಮತ್ತು ಕೆಲಸವನ್ನು ಮಾಡುತ್ತಲೇ ಇರಿ. ಸಮತೋಲನವೇ ಯೋಗ. 72ನೇ ವಿಚಾರ, ಹೃದಯದ ಸಂಬಂಧಗಳ ಶಾಶ್ವತತೆ. ಕೆಲವು ಸಂಬಂಧಗಳು ಕೇವಲ ಅರ್ಥಕ್ಕಾಗಿ ಮಾತ್ರ ಇರುತ್ತವೆ. ಅವರು ಅರ್ಥ ಇರುವವರೆಗೆ ಮಾತ್ರ ಬೆಂಬಲಿಸುತ್ತಾರೆ. ಆದರೆ ಹೃದಯಕ್ಕೆ ಸಂಪರ್ಕ ಹೊಂದಿರುವ ಸಂಬಂಧಗಳು ಕೊನೆಯ ಉಸಿರಿನವರೆಗೆ ಉಳಿಯುತ್ತವೆ. 73ನೇ ವಿಚಾರ, ಕರ್ಮಫಲದ ಅನಿವಾರ್ಯತೆ. ಕರ್ಮವು ಬೆಳೆಯಾಗಿದ್ದು ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿ ಪರಿಸ್ಥಿತಿಯಲ್ಲಿಯೂ ಅದನ್ನು ಕೊಯ್ಲು ಮಾಡಲೇಬೇಕು. ಆದ್ದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಯಾವಾಗಲೂ ಉತ್ತಮ ಬೀಜಗಳನ್ನು ಬಿತ್ತಿ. 74ನೇ ವಿಚಾರ, ದೈವದ ನೆಲೆ. ದೇವರು ಹೇಳುತ್ತಾನೆ, ನಾನು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿದ್ದೇನೆ. ದೇವರು ನಮ್ಮ ಹೃದಯದಲ್ಲಿ ಇದ್ದಾನೆ ಎಂದು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಭಾವನೆಗಳಲ್ಲಿ ಮತ್ತು ನಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಹೊಸ ಸಮನ್ವಯ ಉಂಟಾಗುತ್ತದೆ. ಪ್ರತಿಯೊಂದು ಜೀವನವೂ ವಿಶಿಷ್ಟವಾಗಿದೆ ಮತ್ತು ಪ್ರತಿಯೊಬ್ಬರ ಒಳಗೆಯೂ ಒಂದು ದೈವತ್ವ ನೆಲೆಸಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. 75ನೇ ವಿಚಾರ, ಒಳ್ಳೆಯವರ ಪರೀಕ್ಷೆ ಮತ್ತು ಕೆಟ್ಟವರ ಅನುಭವ. ದೇವರು ಒಳ್ಳೆಯ ಮತ್ತು ಸಜ್ಜನರನ್ನು ಖಂಡಿತವಾಗಿಯೂ ಪರೀಕ್ಷಿಸುತ್ತಾನೆ, ಆದರೆ ಅವರನ್ನು ಎಂದಿಗೂ ಕೈಬಿಡುವುದಿಲ್ಲ. ಮತ್ತು ದೇವರು ದುರ್ಜನರಿಗೆ ಬಹಳಷ್ಟು ನೀಡುತ್ತಾನೆ, ಆದರೆ ಅವರನ್ನು ಎಂದಿಗೂ ಬೆಂಬಲಿಸುವುದಿಲ್ಲ. ಕೆಲವೊಮ್ಮೆ ದೇವರು ಕೆಟ್ಟ ವ್ಯಕ್ತಿಗೆ ಇಷ್ಟೊಂದು ಏಕೆ ನೀಡುತ್ತಾನೆ ಎಂದು ನಾವು ಭಾವಿಸುತ್ತೇವೆ. ಆದರೆ ನಾವು ಅರ್ಥ ಮಾಡಿಕೊಳ್ಳಬೇಕು, ಆ ಕೆಟ್ಟ ವ್ಯಕ್ತಿಗೆ ಆತನು ಹಿಂದಿನ ಜನ್ಮಗಳ ಒಳ್ಳೆಯ ಕಾರ್ಯಗಳ ಪರಿಣಾಮ ಇರುವವರೆಗೆ ಮಾತ್ರ ಬಹಳಷ್ಟು ಸಿಗುತ್ತಾ ಹೋಗುತ್ತದೆ. ಆತನ ಹಿಂದಿನ ಜನ್ಮದ ಒಳ್ಳೆಯ ಕಾರ್ಯಗಳ ಪರಿಣಾಮ ಕಡಿಮೆಯಾದಾಗ ಆತನು ಈ ಜನ್ಮದ ಕೆಟ್ಟ ಕಾರ್ಯಗಳ ಪರಿಣಾಮವನ್ನು ಖಂಡಿತವಾಗಿ ಪಡೆಯಲು ಪ್ರಾರಂಭಿಸುತ್ತಾನೆ. ಎಲ್ಲವೂ ಕಾಲದ ಬದಲಾವಣೆಯೇ ಆಗಿದೆ. 76ನೇ ವಿಚಾರ, ಧೈರ್ಯಶಾಲಿಗಳ ಪರೀಕ್ಷೆ. ಬೆಂಕಿಯು ಚಿನ್ನಕ್ಕೆ ಪರೀಕ್ಷೆಯಾಗಿರುವಂತೆ ಅದೇ ರೀತಿಯಲ್ಲಿ ತೊಂದರೆಯು ಒಬ್ಬ ಧೈರ್ಯಶಾಲಿ ವ್ಯಕ್ತಿಗೆ ಪರೀಕ್ಷೆಯಾಗಿದೆ. ಕಷ್ಟಗಳು ಧೈರ್ಯವನ್ನು ಹೆಚ್ಚಿಸುತ್ತವೆ. 70ನೇ ವಿಚಾರ, ಆತ್ಮವಿಶ್ವಾಸ ಮತ್ತು ಅಹಂಕಾರದ ವ್ಯತ್ಯಾಸ. ನಾನು ಇದನ್ನು ಮಾಡಲೆ ಎಂದು ನಾವು ಯೋಚಿಸಿದರೆ ಹೀಗೆ ಯೋಚಿಸುವುದು ಆತ್ಮವಿಶ್ವಾಸದ ಸಂಕೇತ. ಆದರೆ ಕೇವಲ ನಾನು ಇದನ್ನು ಮಾಡಬಲ್ಲೆ ಎಂದು ಯೋಚಿಸುವುದು ಅಹಂಕಾರ. ಆದ್ದರಿಂದ ಆತ್ಮವಿಶ್ವಾಸ ಮತ್ತು ಅಹಂಕಾರದಲ್ಲಿ ಯಾವುದನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಯಾವುದನ್ನು ತ್ಯಜಿಸಬೇಕು ಎಂಬುದು ನಿಮ್ಮ ನಿರ್ಧಾರ. 78ನೇ ವಿಚಾರ, ದುಃಖದ ಮೂಲ. ಶ್ರೀಕೃಷ್ಣನು ಹೇಳುತ್ತಾನೆ, ಮನುಷ್ಯನ ಎಲ್ಲಾ ದುಃಖಗಳಿಗೆ ಕಾರಣ ಏನೆಂದರೆ ಆತನು ಎಲ್ಲಾ ಸಮಯದಲ್ಲೂ ತನ್ನ ಆಸೆಗಳು ಮತ್ತು ಬಯಕೆಗಳಲ್ಲಿ ಮುಳುಗಿರುತ್ತಾನೆ. ಅವುಗಳಿಂದ ಮುಕ್ತನಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿದರೆ ಅವನ ಜೀವನ ಸಂತೋಷವಾಗುತ್ತದೆ. 79ನೇ ವಿಚಾರ, ಕರ್ಮದಿಂದ ಶ್ರೇಷ್ಠತೆ. ಯಾವುದೇ ಮನುಷ್ಯನು ಜನ್ಮದಿಂದ ದೊಡ್ಡವನಾಗುವುದಿಲ್ಲ, ಬದಲಿಗೆ ತನ್ನ ಕರ್ಮಗಳಿಂದ ದೊಡ್ಡವನಾಗುತ್ತಾನೆ. ಕರ್ಮವೇ ಮನುಷ್ಯನ ಅಳತೆಗೋಲು. 80ನೇ ವಿಚಾರ, ಜ್ಞಾನಕ್ಕಿಂತ ತಿಳುವಳಿಕೆ. ನಮ್ಮ ತಿಳುವಳಿಕೆಯು ನಮ್ಮ ಜ್ಞಾನಕ್ಕಿಂತ ಆಳವಾಗಿರುತ್ತದೆ. ಅನೇಕ ಜನರು ನಿಮ್ಮನ್ನು ತಿಳಿದಿರುತ್ತಾರೆ, ಆದರೆ ಕೆಲವರು ಮಾತ್ರ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. 81ನೇ ವಿಚಾರ, ಸ್ವಾಭಿಮಾನಕ್ಕೆ ಧಕ್ಕೆ. ಒಬ್ಬ ಬುದ್ಧಿವಂತ ವ್ಯಕ್ತಿಯು ಸಂಬಂಧವನ್ನು ಉಳಿಸಿಕೊಳ್ಳುವುದನ್ನು ನಿಲ್ಲಿಸಿದಾಗ ಆತನ ಸ್ವಾಭಿಮಾನಕ್ಕೆ ಎಲ್ಲೋ ಧಕ್ಕೆಯಾಗಿರಬೇಕು ಎಂದು ಅರ್ಥ ಮಾಡಿಕೊಳ್ಳಬೇಕು. 82ನೇ ವಿಚಾರ, ಬಯಸಿದ್ದನ್ನು ಪಡೆಯುವ ಕಷ್ಟ. ಈ ಜೀವನದಲ್ಲಿ ನಾವು ಬಯಸಿದ್ದನ್ನು ಸುಲಭವಾಗಿ ಪಡೆಯುವುದಿಲ್ಲ. ಆದರೆ ಜೀವನದ ಒಂದು ಸತ್ಯ ಏನೆಂದರೆ ನಾವು ಬಯಸಿದ್ದನ್ನು ಪಡೆಯದಿರುವುದು ಸಹ ಸುಲಭವಲ್ಲ. ಪ್ರಯತ್ನ ಮತ್ತು ತ್ಯಾಗಗಳ ಅಗತ್ಯವಿರುತ್ತದೆ. 83ನೇ ವಿಚಾರ, ಆಂತರಿಕ ದುಷ್ಟತನದ ಅಪಾಯ. ನಿಮ್ಮ ಸುತ್ತಮುತ್ತ ಎಷ್ಟು ಕೆಟ್ಟತನವಿದೆ ಎಂಬುದು ಮುಖ್ಯವಲ್ಲ, ಅದೇ ಕೆಟ್ಟತನ ನಿಮ್ಮ ಒಳಗೆ ಹೋದಾಗ ಮಾತ್ರ ವ್ಯತ್ಯಾಸವಾಗುತ್ತದೆ. ಹೊರಗಿನ ಮಾಲಿನ್ಯಕ್ಕಿಂತ ಆಂತರಿಕ ಮಾಲಿನ್ಯವೇ ಹೆಚ್ಚು ಅಪಾಯಕಾರಿ. 84ನೇ ವಿಚಾರ, ಕ್ರಿಯೆ ಮತ್ತು ಬದಲಾವಣೆಯ ಶಕ್ತಿ. ಕ್ರಿಯೆ ಮತ್ತು ಬದಲಾವಣೆಯ ಮೂಲಕ ನಾವು ನಮ್ಮ ಕನಸುಗಳನ್ನು ವಾಸ್ತವವಾಗಿ ಪರಿವರ್ತಿಸಬಹುದು ಮತ್ತು ನಮ್ಮ ಜೀವನವನ್ನು ಯಶಸ್ಸು ಮತ್ತು ಸಂತೋಷದಿಂದ ತುಂಬಿಸಬಹುದು. 85ನೇ ವಿಚಾರ, ಗೀತೆಯ ಅಂತಿಮ ಉದ್ದೇಶ. ಶ್ರೀಮದ್ ಭಗವದ್ಗೀತೆಯ ಅಂತಿಮ ಉದ್ದೇಶವು ಮಾನವ ಕಲ್ಯಾಣ. ಆದ್ದರಿಂದ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಮಾನವ ಕಲ್ಯಾಣಕ್ಕೆ ಆದ್ಯತೆ ನೀಡಬೇಕು. 86ನೇ ವಿಚಾರ, ಗೌರವದ ಅನಿವಾರ್ಯತೆ. ನಿಮಗೆ ಮೌಲ್ಯವಿಲ್ಲದ ಸ್ಥಳಕ್ಕೆ ಹೋಗುವುದನ್ನು ನಿಲ್ಲಿಸಿ. ಅದು ಯಾರ ಮನೆಯಾಗಿರಲಿ ಅಥವಾ ಯಾರ ಹೃದಯವಾಗಿರಲಿ, ಸ್ವಾಭಿಮಾನವು ಅತ್ಯಂತ ಮುಖ್ಯ. 87ನೇ ವಿಚಾರ, ಬದಲಾವಣೆ ಮತ್ತು ಸಂತೋಷ. ಜಗತ್ತಿನಲ್ಲಿ ಬದಲಾವಣೆಯೇ ಪ್ರಪಂಚದ ನಿಯಮ. ಆದ್ದರಿಂದ ನೀವು ಕಳೆದುಕೊಂಡದ್ದಕ್ಕಾಗಿ ದುಃಖಿಸುವುದು ನಿಷ್ಪ್ರಯೋಜಕ. ನಿಮ್ಮಲ್ಲಿ ಏನಿದೆಯೋ ಅದನ್ನು ನೀವು ಆನಂದಿಸಬೇಕು. ವರ್ತಮಾನದಲ್ಲಿರುವುದರ ಮೌಲ್ಯವನ್ನು ಅರಿಯಿರಿ. 88ನೇ ವಿಚಾರ, ಸಂಶಯ ಮತ್ತು ಸುಖ. ಸಂಶಯವುಳ್ಳ ವ್ಯಕ್ತಿಗೆ ಸುಖವು ಈ ಜಗತ್ತಿನಲ್ಲಿಯೂ ಇಲ್ಲ ಮತ್ತು ಬೇರೆಲ್ಲೂ ಇಲ್ಲ. ದೃಢವಾದ ನಂಬಿಕೆ ಮತ್ತು ಶ್ರದ್ಧೆಯೇ ಶಾಂತಿಗೆ ದಾರಿ. 89ನೇ ವಿಚಾರ, ದೇಹ ಮತ್ತು ಕರ್ಮದ ಸತ್ಯ. ಶ್ರೀಕೃಷ್ಣನು ಹೇಳುತ್ತಾನೆ,
ಓ ಅರ್ಜುನ, ಈ ದೇಹವು ನಿನ್ನದಲ್ಲ ಮತ್ತು ನೀನು ಈ ದೇಹದ ಒಡೆಯನು ಅಲ್ಲ. ಈ ದೇಹವು ಅಗ್ನಿ, ನೀರು, ಗಾಳಿ, ಭೂಮಿ ಮತ್ತು ಆಕಾಶ ಎಂಬ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಮತ್ತು ಒಂದು ದಿನ ಈ ನಿನ್ನ ದೇಹವು ಈ ಪಂಚಭೂತಗಳಲ್ಲಿ ವಿಲೀನಗೊಳ್ಳುತ್ತದೆ. ಒಬ್ಬನಿಗೆ ತನ್ನ ಸ್ವಂತ ಕರ್ಮ ಮಾತ್ರ ತನ್ನದು. ಅಂತಹ ಉತ್ತಮ ಕರ್ಮಗಳನ್ನು ಮಾಡಲು ಮಾತ್ರ ಗಮನಹರಿಸಬೇಕು. ಸರಿಯಾದ ಕರ್ಮಗಳು ಯಾವಾಗಲೂ ಸರಿಯಾದ ಫಲಿತಾಂಶವನ್ನು ನೀಡುವುದಿಲ್ಲ, ಆದರೆ ಅವುಗಳ ಉದ್ದೇಶವು ಎಂದಿಗೂ ತಪ್ಪಾಗಿರುವುದಿಲ್ಲ. 90ನೇ ವಿಚಾರ, ಉತ್ತಮ ದಾನ. ಯಾವುದೇ ಅನುಮಾನವಿಲ್ಲದೆ ಅಗತ್ಯವಿರುವ ವ್ಯಕ್ತಿಗೆ ಅದನ್ನು ಕರ್ತವ್ಯವೆಂದು ಪರಿಗಣಿಸಿ ನೀಡುವ ದಾನವೇ ಅತ್ಯುತ್ತಮ ದಾನ. ನಿಸ್ವಾರ್ಥ ದಾನವು ಅತ್ಯುನ್ನತ ಪುಣ್ಯ. 91ನೇ ವಿಚಾರ, ಸಿಕ್ಕಿರುವ ಸಂಪತ್ತಿನ ಕಾಳಜಿ. ನಿಮಗೆ ಸಿಕ್ಕಿರುವುದನ್ನು ನೀವು ಕಾಳಜಿ ವಹಿಸುವುದು ಬಹಳ ಮುಖ್ಯ. ಎಲ್ಲರಿಗೂ ಎಲ್ಲವೂ ಸಿಗುವುದಿಲ್ಲ ಮತ್ತು ಅದು ಯಾವುದೇ ಕಾರಣವಿಲ್ಲದೆ ನೀಡಲ್ಪಡುವುದಿಲ್ಲ. ಕೃತಜ್ಞತಾ ಭಾವದಿಂದ ಜೀವನ ನಡೆಸಬೇಕು. 92ನೇ ವಿಚಾರ, ಒಂಟಿತನದ ಶ್ರೇಷ್ಠತೆ. ನಿಮಗೆ ಮೌಲ್ಯ ನೀಡದ ವ್ಯಕ್ತಿಯೊಂದಿಗೆ ನಿಲ್ಲುವುದಕ್ಕಿಂತ ಒಂಟಿಯಾಗಿ ಇರುವುದು ಉತ್ತಮ. 93ನೇ ವಿಚಾರ, ನಿಜವಾದ ಸ್ನೇಹಿತರು. ನೀವು ಯಾರನ್ನಾದರೂ ಹುಡುಕಬೇಕಾಗಿದ್ದರೆ ನಿಮ್ಮ ಬಗ್ಗೆ ಕಾಳಜಿ ವಹಿಸುವವರನ್ನು ಹುಡುಕಿ. ಏಕೆಂದರೆ ಈ ಜಗತ್ತಿನಲ್ಲಿ ನಿಮ್ಮನ್ನು ಬಳಸಿಕೊಳ್ಳುವ ಜನರು ತಮ್ಮಷ್ಟಕ್ಕೆ ತಾವೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ನಿಮ್ಮ ನಿಜವಾದ ಸ್ನೇಹಿತರು ನಿಮ್ಮೊಂದಿಗೆ ನಿಲ್ಲುವವರು. 94ನೇ ವಿಚಾರ, ಮುಖ್ಯ ಕಾರ್ಯಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವುದು. ನಿಮ್ಮ ಪ್ರಮುಖ ಕಾರ್ಯಗಳನ್ನು ಸಾಧ್ಯವಾದಷ್ಟು ಬೇಗ ಪೂರ್ಣಗೊಳಿಸಿ, ಏಕೆಂದರೆ ವಾಸ್ತವದಲ್ಲಿ ಏನನ್ನೂ ಮಾಡದಿರುವುದಕ್ಕಿಂತ ಕೆಲಸ ಮಾಡುವುದು ಉತ್ತಮ. ಕ್ರಿಯೆಯೇ ಶ್ರೇಷ್ಠ. 95ನೇ ವಿಚಾರ, ಶ್ರದ್ಧೆ ಮತ್ತು ಸಾಮರ್ಥ್ಯ. ಒಬ್ಬ ಮನುಷ್ಯನು ಶ್ರದ್ಧೆಯಿಂದ ತಾನು ಬಯಸಿದ್ದನ್ನು ಮಾಡಿದರೆ ಅವನು ತಾನು ಬಯಸಿದ್ದನ್ನು ಆಗಲು ಸಾಧ್ಯ. ಯಾರೂ ಸ್ಪರ್ಧಿಸಲು ಸಾಧ್ಯವಿಲ್ಲದ ಮನುಷ್ಯನ ಶಕ್ತಿ ಎಂದರೆ ತಾಳ್ಮೆ. 96ನೇ ವಿಚಾರ, ಪ್ರೀತಿ ಮತ್ತು ಸ್ನೇಹದ ಸತ್ಯ. ಕೃಷ್ಣನು ಸೋತರೂ ಪರವಾಗಿಲ್ಲ ಎಂದು ಹೇಳುವ ಪ್ರೀತಿಯಲ್ಲಿ ನಂಬಿಕೆ ಇಡಬೇಡಿ, ಆದರೆ ಬಸುಧಾಮನು ಗೆಲ್ಲುವ ಸ್ನೇಹವೇ ಉತ್ತಮ. ಸಂಬಂಧಗಳಲ್ಲಿ ನಿಸ್ವಾರ್ಥತೆ ಮತ್ತು ಸಮಾನತೆ ಮುಖ್ಯ. 97ನೇ ವಿಚಾರ, ಅಹಂಕಾರದ ತೂಕ. ಒಬ್ಬ ಮನುಷ್ಯನು ತನ್ನ ಯಾವುದೇ ಸಾಮರ್ಥ್ಯದ ಬಗ್ಗೆ ತನ್ನ ಜೀವನದಲ್ಲಿ ಎಂದಿಗೂ ಹೆಮ್ಮೆಪಡಬಾರದು, ಏಕೆಂದರೆ ಕಲ್ಲು ಕೊನೆಯಲ್ಲಿ ಅದರ ತೂಕದಿಂದಾಗಿ ನೀರಿನಲ್ಲಿ ಮುಳುಗುತ್ತದೆ. ಅಹಂಕಾರವು ವಿನಾಶಕ್ಕೆ ಕಾರಣ. 98ನೇ ವಿಚಾರ, ನಿಜವಾದ ಧರ್ಮ. ಯಾವ ವಿಷಯಗಳನ್ನು ಒಬ್ಬ ಮನುಷ್ಯನು ತನಗೆ ಒಳ್ಳೆಯದೆಂದು ಪರಿಗಣಿಸುವುದಿಲ್ಲವೋ ಅವನು ಅದನ್ನು ಇತರರಿಗೂ ಬಳಸಬಾರದು, ಮತ್ತು ಇದೇ ನಿಜವಾದ ಧರ್ಮ. 99ನೇ ವಿಚಾರ, ಆತ್ಮದ ಅಮರತ್ವ. ಆತ್ಮವು ಯಾವಾಗಲೂ ಜೀವಂತವಾಗಿರುತ್ತದೆ ಎಂದು ತಿಳಿದಿರುವ ಮನುಷ್ಯನು ಎಂದಿಗೂ ಸಾವಿಗೆ ಹೆದರುವುದಿಲ್ಲ, ಏಕೆಂದರೆ ತಾನು ಯಾವಾಗಲೂ ಅಮರ ಎಂದು ಅವನಿಗೆ ತಿಳಿದಿರುತ್ತದೆ. ಈ ನಂಬಿಕೆಯು ಅವರ ಜೀವನದಲ್ಲಿ ಅಪಾರ ಮಹತ್ವವನ್ನು ಹೊಂದಿದೆ. ಇದು ಅವರಿಗೆ ಸತ್ಯದ ಹಾದಿಯಲ್ಲಿ ಉಳಿಯಲು ಸಹಾಯ ಮಾಡುತ್ತದೆ. 100ನೇ ವಿಚಾರ, ಉತ್ತಮ ಫಲಿತಾಂಶದ ಮೇಲೆ ಗಮನ. ಏನಾಗಬಹುದು ಎಂಬ ಅತ್ಯಂತ ಕೆಟ್ಟದರ ಬಗ್ಗೆ ನಾವು ಹೆಚ್ಚು ಗಮನ ಹರಿಸಬಾರದು. ಬದಲಿಗೆ ಏನಾಗಬಹುದು ಎಂಬ ಅತ್ಯುತ್ತಮದ ಬಗ್ಗೆ ನಾವು ಯಾವಾಗಲೂ ಗಮನ ಹರಿಸಬೇಕು. 101ನೇ ವಿಚಾರ, ಅನ್ಯತೆಯ ಭಾವನೆಯನ್ನು ಅಳಿಸಿಹಾಕುವುದು. ಇದು ನನ್ನದು, ಇದು ನಿನ್ನದು, ದೊಡ್ಡದು ಮತ್ತು ಚಿಕ್ಕದು. ಈ ಎಲ್ಲ ಅನ್ಯತೆಯ ಭಾವನೆಯನ್ನು ನಿಮ್ಮ ಮನಸ್ಸಿನಿಂದ ಅಳಿಸಿಹಾಕಿ. ಆಗ ಎಲ್ಲವೂ ನಿಮ್ಮದೇ ಆಗುತ್ತದೆ ಮತ್ತು ನೀವೇ ಎಲ್ಲರಾಗುತ್ತೀರಿ. ಸರ್ವವ್ಯಾಪಕವಾದ ದೈವಿಕ ಪ್ರಜ್ಞೆಯನ್ನು ಅರಿತುಕೊಳ್ಳಬೇಕು. 102ನೇ ವಿಚಾರ, ನಕಾರಾತ್ಮಕ ಜನರನ್ನು ನಿರ್ಲಕ್ಷಿಸಿ. ನಿಮ್ಮ ಸುತ್ತಮುತ್ತ ಅನೇಕ ನಕಾರಾತ್ಮಕ ಜನರು ಇರುತ್ತಾರೆ. ನೀವು ಅವರಿಗೆ ಕಡಿಮೆ ಪ್ರತಿಕ್ರಿಯೆ ನೀಡಿದರೆ ನಿಮ್ಮ ಜೀವನವು ಅಷ್ಟೇ ಶಾಂತಿಯುತವಾಗಿರುತ್ತದೆ. 103ನೇ ವಿಚಾರ, ಅಗತ್ಯತೆಗಳಿಗೆ ಅನುಗುಣವಾಗಿ ಬದಲಾವಣೆ. ನಮ್ಮ ಅಗತ್ಯತೆಗಳು ಬದಲಾದಾಗ ನಾವು ಕೆಲಸ ಮಾಡುವ ವಿಧಾನವನ್ನು ಸಹ ಬದಲಾಯಿಸಬೇಕಾಗುತ್ತದೆ. ಈ ಬದಲಾವಣೆಯು ನಮ್ಮ ಜೀವನದಲ್ಲಿ ಹೊಸ ಹೋರಾಟಗಳು ಮತ್ತು ಅವಕಾಶಗಳ ಸಂಕೇತವಾಗಿದೆ. ನಮ್ಮ ಅಗತ್ಯತೆಗಳು ಬದಲಾದಾಗ ನಾವು ಸಹಿಷ್ಣುತೆ ಮತ್ತು ಹೊಂದಾಣಿಕೆಯ ದಿಕ್ಕಿನಲ್ಲಿ ಯೋಚಿಸಬೇಕಾಗುತ್ತದೆ. ನಾವು ಹೊಸ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ, ಪರಿಹಾರಗಳನ್ನು ಹುಡುಕಲು ಮತ್ತು ಹೊಸ ವಿಧಾನಗಳಲ್ಲಿ ತಮ್ಮ ಕೆಲಸವನ್ನು ಮಾಡಲು ಅವಶ್ಯಕತೆಯಿದೆ. 104ನೇ ವಿಚಾರ, ಅಹಂಕಾರ ಮತ್ತು ಅವಶ್ಯಕತೆ. ಯಾವುದೇ ಮನುಷ್ಯನು ತನ್ನ ಅಗತ್ಯ ಯಾರಿಗೂ ಬೀಳುವುದಿಲ್ಲ ಎಂದು ಹೆಮ್ಮೆ ಪಡಬಾರದು ಮತ್ತು ಎಲ್ಲರಿಗೂ ತನ್ನ ಅವಶ್ಯಕತೆ ಇರುತ್ತದೆ ಎಂಬ ತಪ್ಪು ಕಲ್ಪನೆಯನ್ನು ಹೊಂದಿರಬಾರದು. ಸಮತೋಲನ ಮತ್ತು ವಿನಮ್ರತೆ ಅತ್ಯಂತ ಮುಖ್ಯ. 105ನೇ ವಿಚಾರ, ಸಮಯವನ್ನು ವ್ಯರ್ಥ ಮಾಡದಿರಿ. ನಿಮ್ಮ ಶಕ್ತಿಯಲ್ಲಿರುವ ವಿಷಯಗಳಲ್ಲಿ ಹೆಚ್ಚು ಗಮನ ಹರಿಸಿ. ನಿಮ್ಮ ಅಧಿಕಾರಕ್ಕೆ ಮೀರಿದ ವಿಷಯಗಳಲ್ಲಿ ಸಮಯ ವ್ಯರ್ಥ ಮಾಡುವುದು ಮೂರ್ಖತನ, ಏಕೆಂದರೆ ನಿಮ್ಮ ಬಳಿ ಸೀಮಿತ ಸಮಯವಿದೆ ಎಂಬುದನ್ನು ನೆನಪಿಡಬೇಕು ಮತ್ತು ಆ ಸಮಯದ ಪ್ರಾಮುಖ್ಯತೆಯನ್ನು ನಾವು ಅರ್ಥಮಾಡಿಕೊಳ್ಳಬೇಕು. ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸ ಮಾಡುವುದು ನಮ್ಮ ಜೀವನವನ್ನು ಮಹತ್ವಗೊಳಿಸುತ್ತದೆ ಮತ್ತು ಯಶಸ್ಸಿನತ್ತ ಸಾಗಲು ಸಹಾಯ ಮಾಡುತ್ತದೆ. 106ನೇ ವಿಚಾರ, ಮನಸ್ಸಿನ ನಿಯಂತ್ರಣ. ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸುವುದಿಲ್ಲವೋ ಅದೇ ಮನಸ್ಸು ಅವರಿಗೆ ಶತ್ರುವಾಗುತ್ತದೆ. ಮನಸ್ಸನ್ನು ಗೆಲ್ಲುವುದು ಬಹಳ ಮುಖ್ಯ. 107ನೇ ವಿಚಾರ, ಮಾತು ಮತ್ತು ಅಗತ್ಯತೆಗಳ ಬದಲಾವಣೆ. ದೇವರು ಹೇಳುತ್ತಾನೆ, ಒಬ್ಬ ವ್ಯಕ್ತಿಯ ಅಗತ್ಯತೆಗಳು ಬದಲಾದಾಗ ಆ ವ್ಯಕ್ತಿ ಮಾತನಾಡುವ ರೀತಿಯೂ ಬದಲಾಗುತ್ತದೆ. ಇದು ಲೌಕಿಕ ಜೀವನದ ನೈಜತೆ. 108ನೇ ವಿಚಾರ, ಏಕಾಂತದ ಅರ್ಥ.
ಒಬ್ಬ ವ್ಯಕ್ತಿ ಒಂಟಿಯಾಗಿ ಇದ್ದಾನೆ ಎಂದರೆ ಯಾರೂ ಅವನನ್ನು ಇಷ್ಟಪಡುವುದಿಲ್ಲ ಎಂದರ್ಥವಲ್ಲ. ಬದಲಿಗೆ ಆತನು ಜಗತ್ತಿನ ಸ್ಥಿತಿಯನ್ನು ಅರ್ಥಮಾಡಿಕೊಂಡಿದ್ದಾನೆ ಎಂದರ್ಥ. ಆತನು ಆಂತರಿಕ ಶಾಂತಿಯನ್ನು ಕಂಡುಕೊಂಡಿರುತ್ತಾನೆ. 109ನೇ ವಿಚಾರ, ಹಣೆಬರಹ ಮತ್ತು ಆಸೆಗಳು. ನಮ್ಮ ಹಣೆಬರಹದಲ್ಲಿ ಏನಿದೆಯೋ ಅದು ಹೇಗಾದರೂ ಬರಲಿದೆ. ನಮ್ಮ ಹಣೆಬರಹದಲ್ಲಿ ಏನಿಲ್ಲವೋ ಅದು ಬಂದು ಹೋಗುತ್ತದೆ. ಆದ್ದರಿಂದ ಲೆಕ್ಕವಿಲ್ಲದಷ್ಟು ಆಸೆಗಳನ್ನು ಮಾಡಿಕೊಳ್ಳಬೇಡಿ. ನಿಮ್ಮ ಕರ್ತವ್ಯದತ್ತ ಮಾತ್ರ ಗಮನಹರಿಸಿ. ಪ್ರಿಯ ವೀಕ್ಷಕರೇ, ಶ್ರೀಮದ್ ಭಗವದ್ಗೀತೆಯ ಈ 109 ಅಮೃತ ವಿಚಾರಗಳನ್ನು ನೀವು ತಾಳ್ಮೆಯಿಂದ ಮತ್ತು ಶ್ರದ್ಧೆಯಿಂದ ಆಲಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಈ ಜ್ಞಾನವು ನಿಮ್ಮ ಮನಸ್ಸು ಮತ್ತು ಆತ್ಮಕ್ಕೆ ಹೊಸ ಬೆಳಕನ್ನು ನೀಡಿದೆ ಎಂದು ನಾವು ನಂಬುತ್ತೇವೆ. ನಾವು ಚರ್ಚಿಸಿದ ಪ್ರತಿಯೊಂದು ವಿಚಾರವು ನಿಮ್ಮ ಜೀವನದ ದೈನಂದಿನ ಹೋರಾಟಗಳಲ್ಲಿ ನಿಮಗೆ ಮಾರ್ಗದರ್ಶನ ನೀಡಲಿ. ಈ ವಿಡಿಯೋದಿಂದ ನೀವು ಏನನ್ನಾದರೂ ಕಲಿತಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಬರೆಯಿರಿ. ನಿಮ್ಮೆಲ್ಲರ ಬೆಂಬಲ ಮತ್ತು ಪ್ರೀತಿ ನಮಗೆ ಬಹಳ ಮುಖ್ಯ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಇಷ್ಟಪಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಮತ್ತು ನಮ್ಮ ಕೃಷ್ಣ ಸಂದೇಶ ವಾಹಿನಿಗೆ ಚಂದಾದಾರರಾಗಿ. ಎಲ್ಲಾ ನೋಟಿಫಿಕೇಶನ್ ಐಕಾನ್ ಅನ್ನು ಸಕ್ರಿಯಗೊಳಿಸಿ. ಜೀವನವು ನಿರಂತರ ಕರ್ಮದ ಯಜ್ಞ. ಆ ಯಜ್ಞದಲ್ಲಿ ನೀವು ಸದಾ ಒಳ್ಳೆಯ ಬೀಜಗಳನ್ನು ಬಿತ್ತುತ್ತಾ ಇರಿ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ, ಜೈ ಶ್ರೀ ರಾಧೇಕೃಷ್ಣ.